ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವಂತಹ ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿಪ್ಪ. ತಂದೆಯಾದ ದೇವರೇ, ನಿಮ್ಮ ಮಹಾಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿಟ್ಟು, ತಂದೆಯಾದ ದೇವರೇ, ಈ ದಿನದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಕೊಟ್ಟು, ಇದನ್ನ ನಮ್ಮ ಪ್ರಯಾಣವನ್ನು ಆಶೀರ್ವಿಸಿ, ನಿಮ್ಮ ದೂತರ ಕಾವಲು ಕೊಟ್ಟು ಕಾಪಾಡಿ, ತಂದೆ ದೇವರೇ, ಒಂದು ಸಮಯದಲ್ಲಿ ಅಪ್ಪ ನೀವು ಕೊಟ್ಟಂತ ಇಂದು ಸುಂದರವಾದಂಥ ಒಂದು ಸಮಯದಲ್ಲಿ ಸಹೋದರ ಮುಖಾಂತರ ವಾಕ್ಯಗಳನ್ನು ಕೇಳುತ್ತೆ ಮತ್ತು ನಮಗೆ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ ದೇವರೇ. ತಂದೆ ದೇವರೇ, ಸಮಯದಲ್ಲಪ್ಪ ಮಾತನಾಡುವಂಥ ಸಹೋದರನ ಆಶೀರ್ವಸ್ರಿ. ಅವ್ರು ಬೇಕಾಗಿರುವಂಥ ಜ್ಞಾನ ವಿವೇಕಗಳನ್ನು ಪರಲೋಕದ ಜ್ಞಾನದಿಂದ ಪವಿತ್ರಾತ್ಮ ಶಕ್ತಿ ತುಂಬಿಸಿ ಆಶೀರ್ವಸ್ರಿ. ಮಾತನಾಡಲಿಕ್ಕೆ ಸಹಾಯ ಮಾಡಿ ಅವರನ್ನು ಅವ್ರ ಕುಟುಂಬದನ್ನು ಆಶೀರ್ವಸ್ರಿ. ತಂದೆ ದೇವರೇ, ಈ ಸಮಯದಲ್ಲಿ ನೀನು ವಾಕ್ಯವನ್ನು ಕೇಳುವಂಥ ನನ್ನನ್ನು ನಮ್ಮೆಲ್ಲರನ್ನು ಆಶೀರ್ವಸ್ರಿ. ಇನ್ನೂ ಬರಬೇಕಾಗಿರುವಂಥ ಸಹೋದರರು ಬೇಗನೆ ಬಂದು ನಿನ್ನ ವಾಕ್ಯವನ್ನು ಕೇಳಿ ಆಶೀರ್ವಾದ ಹೊಂದುವಂತೆ ಅವರನ್ನು ಕರೆತನವರಿಂದ ಬೇಡ್ತೇವೆ. ಈ ಕೂಟದ ಆದಿಯಂತೆಯೂ ನೀವಾಗುವುದು ನಮ್ಮೆಲ್ಲರೂ ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆಸಿರಿ ಎಂಬುದಾಗಿ ಬೇಡ್ತಾ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬ ಮಗನಾದ ನಮ್ಮ ರಕ್ಷಕನು ವಿಮೋಚಕನಾದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡ್ತೇವೆ, ನಮ್ಮ ಪರಲೋಕದ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಈ ಸಮಯದಲ್ಲಿ ಕೂಡ ದೇವರ ಸತ್ಯವಾಕ್ಯ ಸಂದೇಶವನ್ನು ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ದಿನ ಎನಿಸಿಕೊಳ್ಳುವವರೆಗೆ ಇವತ್ತಿನ ದಿನ ನಮಗೆ ಕೃಪೆಯಾಗಿ ಸಿಕ್ಕಿದೆ ಅಂತ ನಾವು ತಿಳಿದು ದೇವರ ಮಕ್ಕಳು ಬರುವಂತ ದಿನಗಳಲ್ಲಿ ದೇವರ ಸತ್ಯವನ್ನು ಅರ್ಥಕೊಳ್ಳಕ್ಕೆ ನಾವು ತುಂಬಾ ಆಸಕ್ತಿಯಿಂದ ಅದನ್ನ ತಿಳ್ಕೊಳ್ಳಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ನಾವು ನೋಡ್ತಿರುವಂತ ಒಂದು ಭಾಗ ಇನ್ನ ರಾಜ್ಯಗಳು ಎನ್ನುವಂತಹ ಒಂದು 3ನೇ ಸಂಪುಟದಲ್ಲಿ 6ನೇ ಒಂದು ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಸುಗ್ಗಿಯ ಕಾರ್ಯ ಅನ್ನುವಂತ ಒಂದು ಪಾಠವನ್ನು ನೋಡ್ತಾ ಇದ್ದೀವಿ. ಪ್ರೀತಿಯ ಸರಸರಿದೆ, ಈ ಸಮಯದಲ್ಲಿ ಈ ಸುಗ್ಗಿಯ ಕಾರ್ಯ ಅಂತ ತಗೊಂಡಾಗ ಅದರಲ್ಲಿ ಹಲವಾರು ಭಾಗಗಳನ್ನ ಕೂಡ ನಾವು ನೋಡ್ಕೊಂಡ್ ಬಂದಿದ್ವಿ ಅಲ್ವಾ. ಸೊ ನಮ್ಗೆ ತುಂಬಾ ವಿಷಯ ಈ ಬಾಬಿಲೋನ್ ಹೆಸರು ಕ್ರೈಸ್ತರ ವಿಷಯದ ಕುರಿತಾಗಿ ಅನೇಕ ವಿಷಯಗಳನ್ನ ನಾವು ನೋಡಿದ್ವಿ. ಹಾಗಾಗಿ ಅದರ ಮುಂದುವರೆದಂತ ಭಾಗವನ್ನ ಇವತ್ತು ನಾವು ನೋಡಕ್ ಹೋಗ್ತಿದ್ವಿ. ಸೊ ಎಷ್ಟನೇ ಒಂದು ಭಾಗ, ಯಾವ ಒಂದು ಅಧ್ಯಾಯ ನೋಡ್ಬೇಕಾಗಿದೆ? ಎಷ್ಟನೇ ಭಾಗ, ಎಷ್ಟನೇ 97 ಪೇಜ್ ನಂಬರ್ ಫಸ್ಟ್ ಪ್ಯಾರದಿಂದ ಅಂತ ಅಮ್ಮ ಹೇಳಿ ಒಂದ್ಸರಿ. 56 ಭಾಗ 97 ಪೇಜ್ ನಂಬರ್ ಫಸ್ಟ್ ಪ್ಯಾರ. ಓಕೆ ಕ್ರಿಸ್ಟಲ್ ಬಿದ್ಯಾ ಸರ್. 56 ನಮ್ಮ 97 ಪೇಜ್ ನಲ್ಲಿ ನಾವು ನೋಡ್ಬೇಕಾದ ವಿಷಯವನ್ನ ಇವತ್ತು ನಾವು ಧ್ಯಾನಿಸೋಣ. ಇಂದಿನ ಒಂದು ಪಾಠದಲ್ಲಿ ಹಲವಾರು ಒಂದು ಟಾಪಿಕ್ ನ ಕೂಡ ನಾವು ನೋಡಿದ್ವಿ ಅಲ್ವಾ. ಅದರಲ್ಲಿ ವಿಶೇಷವಾಗಿ ನಾವು ನೋಡಿದಂತ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಒಂದು ಬಾಬಿಲೋನಿನ ಅಲ್ವಾ. ಅದರಲ್ಲಿ ಎಷ್ಟರ ಮಟ್ಟಿಗೆ ದೇವರು ಅದನ್ನ ಬಾಬಿಲೋನ್ ಅಂತ್ಯದ ಸಮಯದಲ್ಲಿ ಅದು ಹೇಗೆ ನಮ್ಮ ನಿಜವಾದ ದೇವರ ಮಕ್ಕಳಿಗೂ ಮತ್ತೆ ಬಾಬಿಲೋನ್ಗೆ ಇರುವಂತ ಒಂದು ಡಿಫ್ರೆನ್ಸಿಯೇಷನ್ ಏನು, ಅದು ಈ ಬಾಬಿಲೋನ್ ಅನ್ನುವಂತ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಇದ್ದಂತ ವಿಷಯವೇನು, ಯಾವ ವಿಷಯದಲ್ಲಿ ಅದು ತನ್ನ ಅಸ್ತಿತ್ವಕ್ಕೆ ಮಾಡ್ಕೊಳ್ತೋ, ಉನ್ನತಕ್ಕೆ ಅದು ಹೇರುವಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ತೋ, ಹಣಜಿಯಾಗಿರುವಂತಹ ಗುಣವನ್ನ ಎಷ್ಟರ ಮಟ್ಟಿಗೆ ಅದು ಬೆಳೆಸ್ಕೊಳ್ತು ಅನ್ನುವಂತ ವಿಷಯವನ್ನು ಕೂಡ ನಾವೇನ್ ಮಾಡಿದ್ವಿ ಅಂದ್ರೆ ನಾವು ನೋಡ್ಕೊಂಡ್ ಬಂದಿದ್ವಿ ಅಲ್ವಾ. ಸೊ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ನಿಜವಾದ ಒಂದು ಬಾಬಿಲೋನಿನ ಒಂದು ಮುಖ್ಯವಾದ ಬೀಳುವುದಕ್ಕೆ ಇರುವಂತ ಕಾರಣವೇನಪ್ಪಾ ಅಂದ್ರೆ ಅದ್ರ ಹೆಮ್ಮೆ ಮತ್ತು ಆಕಾಂಕ್ಷೆ ಅನ್ನುವಂತ ವಿಷಯವನ್ನು ಕೂಡ ನೋಡ್ತೀವಿ. ಹೆಮ್ಮೆ ಮತ್ತು ಆಕಾಂಕ್ಷೆ ಅಂತ ತಗೊಂಡಾಗ ಈ ಟಾಪಿಕ್ ನಾವು ಓದ್ಬೇಕಾದ್ರೆ ದೇವ್ರ ಮಕ್ಕಳು ಈ ಟಾಪಿಕ್ ನಾವು ಓದ್ಬೇಕಾದ್ರೆ ದೇವ್ರ ಮಕ್ಕಳು ನೆನ್ಪಿಡಿಬೇಕಂತ ವಿಷಯ ಏನಪ್ಪಾ ಅಂದ್ರೆ ಈ ಭಾವನೆ, ಈ ಒಂದು ಗುಣಲಕ್ಷಣ ನಮ್ಮಲ್ಲಿ ಕಾಣದೇ ಇರುವ ಹಾಗೆ ನಾವು ನೋಡ್ಕೊಬೇಕು ಅನ್ನೋದು ನೆನಪಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಇದೇ ಒಂದು ಗುಣಲಕ್ಷಣ
ಬಾಬಿಲೋನ್ ಅನ್ನುವಂತ ದೊಡ್ಡ ದೈತ್ಯದ ಒಂದು ದೇವರ ಕ್ರಿಸ್ತನ ವಿರೋಧಿಯಾಗಿ ಬೆಳೆಯೋದಕ್ಕೆ ಕಾರಣವಾಗಿತ್ತು ಅನ್ನೋ ಒಂದು ವಿಷಯವನ್ನ ನೋಡ್ತೀವಿ. ಈ ಗುಣ, ಈ ಕ್ಯಾರೆಕ್ಟರ್. ಅದರ ಮುಂದುವರೆದಂತ ಭಾಗವನ್ನ ನಾವು ನೋಡೋಣ. ಸೊ ಮುಂದುವರಿಸಿ ಪೇಜ್ ನಂಬರ್ 97 ಅಲ್ಲಿ ಫಸ್ಟ್ ಪ್ಯಾರವನ್ನ ನಾವು ಓದೋಣ. ತೀರಾ ಓದ್ಲಾ ಬ್ರದರ್? ಓದಿ. ಆದರೆ ಇಲ್ಲಿ ಮತ್ತೊಂದು ಸಂಗತಿಯನ್ನು ಗಮನಿಸಿರಿ. ಬಾಬೆಲ್ ತಳ್ಳಲ್ಪಟ್ಟು ಕೃಪೆಯಿಂದ ಬಿದ್ದು ಹೋದ 1878 ಸಮಯದಿಂದ ಮತ್ತು ಯಾವಾಗ ಪಿಡುಗುಗಳು ಅಥವಾ ಸಂಕಷ್ಟಗಳು ಆಕೆಯ ಮೇಲೆ ಬಂದವೋ ಆ ಕಾಲದ ನಡುವೆ ಒಂದು ಚಿಕ್ಕ ವಿರಾಮವಿತ್ತು. ಆ ಸಮಯದಲ್ಲಿ ಕರ್ತನ ಜನರಲ್ಲಿ ಪ್ರಾಮಾಣಿಕರೆಲ್ಲರಿಗೂ ಈ ಪ್ರಸ್ತಾಪದ ಬಗ್ಗೆ ತಿಳಿಸಬೇಕಾಯಿತು. ಅವರನ್ನು ಬಾಬೇಲಿನ ಹೊರಗೆ ಕೂಡಿಸಲಾಯಿತು. ಇದನ್ನು ಬಿದ್ದಳು ಬಿದ್ದಳು, ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು ಎಂಬ ಸಂದೇಶದ ನಂತರ ಕೇಳಿ ಬಂದ ಮತ್ತೊಂದು ಶಬ್ದದಲ್ಲಿ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವುಗಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಅಂದರೆ ಬರುವ ಉಪದ್ರವಗಳಿಗೆ ಗುರಿಯಾಗಬಾರದು. ಪ್ರಕಟಣೆ 18:4 ಎಂಬ ವಾಕ್ಯದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಈ ವಿರಾಮದ ಸಮಯವು ಮತ್ತು ಅದರಲ್ಲಿ ನೆರವೇರಬೇಕಾದ ಕಾರ್ಯವನ್ನು ಉಲ್ಲೇಖಿಸಲಾಗಿದೆ. ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರುಗಳಿಗೆ ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಹೊತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ. ಪ್ರಕಟಣೆ 7:3 ಎಂದು ಸಾಂಕೇತಿಕವಾಗಿ ಹೇಳುವುದನ್ನು ನೋಡುತ್ತೇವೆ. ಹಣೆ ಮೇಲೆ ಮುದ್ರೆ ಹಾಕುವುದು ಸತ್ಯದ ಮಾನಸಿಕ ಧಾರಣಾ ಶಕ್ತಿಯು ಒಂದು ಗುರುತು ಅಥವಾ ಮುದ್ರೆಯಾಗಿದೆ ಮತ್ತು ಅದು ದೇವರ ಸೇವಕರನ್ನು ಬಾಬೇಲಿನ ಸೇವಕರು ಮತ್ತು ಉಪಾಸಕರುಗಳಿಂದ ಪ್ರತ್ಯೇಕಿಸುತ್ತದೆ ಮತ್ತು ಗುರುತಿಸುತ್ತದೆ. ಇದು ದಾನಿಯೇಲನ ಈ ಸಾಕ್ಷ್ಯದಿಂದ ದೃಢಪಡುತ್ತದೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಒಡಂಬಡಿಕೆಯಲ್ಲಿ ನಂಬಿಕೆಯಿಲ್ಲದವರು, ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕ ಇರುವುದು. ನಿನ್ನ ಜನರು, ದಾನಿಯೇಲ 12:8-10. ನಿನ್ನ ಜನರು ತಿರಸ್ಕರಿತರಾದ ಮೇಲೆ ಬಾಬೇಲಿನಿಂದ ತ್ಯಜಿಸಲ್ಪಟ್ಟವರ ಮೇಲೆ ಪಿಡುಗುಗಳು ಬರುವ ಮೊದಲು ಈ ರೀತಿಯಲ್ಲಿ ವರ್ಗಗಳನ್ನು ಗುರುತಿಸಬೇಕಾಗುವುದು ಎಂಬುದು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ನಾವು ನೋಡಿದ ಹಾಗೆ ಈ ಒಂದು ಭಾಗವನ್ನ ನಾವು ಸ್ವಲ್ಪ ಸ್ಟಡಿ ಮಾಡಿದಾಗ ನಮಗೆ ಒಂದು ಸ್ಪಷ್ಟವಾದಂತ ಪ್ರವಾದನೆಯ ವಿಷಯವನ್ನ ಇಲ್ಲಿ ಗ್ರಹಿಸ್ಕೊಳ್ಬೇಕಾಗುತ್ತೆ. ಸೊ ಯಾವ ವಿಷಯವನ್ನ ಗ್ರಹಿಸ್ಕೊಳ್ಬೇಕು ನೋಡಿ, ಸತ್ಯದಲ್ಲಿ ಸಮಯವನ್ನು ಕೊಟ್ಟಿದೆ ಅಂತ ಹೇಳಿದಾಗ ಅದು ಒಂದು ಊಹಾಪೋಹೆಯಾಗಿ ಕಲ್ಪನೆಯಾಗಿ ಮಾತಾಡಲ್ಪಟ್ಟಂತ ಒಂದು ವಿಷಯವಲ್ಲ. ನಾವು 1878 ಕಂಡುಹಿಡಿಯೋಕೆ ಎಷ್ಟೋ ಪಾಯಿಂಟ್ ಅನ್ನ ಸ್ಟಡಿ ಮಾಡಿದ್ವಿ, ಎಷ್ಟೋ ಒಂದು ಪ್ರಾಫಿಟಿಕಲ್ ವಿಷಯಗಳನ್ನ ಸ್ಟಡಿ ಮಾಡಿ 1878 ಅನ್ನೋ ವಿಷಯವನ್ನ ಬಂದ್ವಿ. 1878 ಅಂದ್ರೆ ಬಾಬಿಲೋನ್ ತಳ್ಳಲ್ಪಟ್ಟಂತ ಆ ಸಮಯ ದೇವರ ಕೃಪೆಯಿಂದ ಬಿದ್ದು ಹೋದಂತ ಸಮಯ. ನೋಡಿ, ಈಗ ದೇವರ ಕೃಪೆಯಿಂದ ಬಿದ್ದು ಹೋಗೋದಕ್ಕೂ ಸಂಪೂರ್ಣವಾಗಿ ಬಿದ್ದು ಹೋಗೋದಕ್ಕೂ ಸಮಯವಿದೆ ಮಧ್ಯದಲ್ಲಿ, ಅಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಾಬೇಲ್ ಸಂಪೂರ್ಣ ನಾಶವಾಗುವುದಕ್ಕೂ ಮತ್ತೆ ದೇವರ ಕೃಪೆಯಿಂದ ಬಿದ್ದು ಹೋಗೋದಕ್ಕೂ ಸಮಯವಿದೆ. ಈಗ ಬಾಬೇಲಿಗ ಕೃಪೆಯಿಂದ ಬಿದ್ದು ಹೋಯ್ತು, 1878 ಕೃಪೆಯಿಂದ ಬಿದ್ದು ಹೋಯ್ತು ಅಂದ್ರೆ ಏನರ್ಥ? ದೇವ್ರು ಅದನ್ನ ತಳ್ಬಿಟ್ರು. ಅಂದ್ರೆ ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನನ್ನ ಕೃಪೆಗೆ, ನನ್ನ ಸತ್ಯಕ್ಕೆ, ನಾನ್ ಕೊಡುವಂತ ಯಾವುದೇ ಆಶೀರ್ವಾದಕ್ಕೆ ನೀವು ಒಳಪಟ್ಟವರಲ್ಲ ಅನ್ನುವಂತ ಒಂದು ವಿಷಯವನ್ನ, ಒಂದು ಗೆರೆನ ದೇವರೇನ್ ಮಾಡಿದ್ರು, ಒಂದು ಬಾರ್ಡರ್ ನಲ್ಲಿ ಹಾಕಿದ್ರು. ಈ ಒಂದು ಸನ್ನಿವೇಶ 1878 ಅಂತ ನಾವು ತಗೊಂಡಾಗ ಅಲ್ಲಿ ಇದ್ದಂತ ಜನರಿರ್ಬೋದು, ಅಂದ್ರೆ ಯಾವಾಗ 1878 ಬದುಕಿದಂತ ದೇವರ ಮಕ್ಕಳಿರ್ಬೋದು, ಬೇರೆ ಯಾರಿರ್ಬೋದು, ಈ ಸಮಯವನ್ನು ನಿಖರವಾಗಿ ಆ ಸಮಯದಲ್ಲಿ ಗುರುತಿಸಕ್ಕೆ ಅವರಿಗೆ ಸಾಧ್ಯತೆ ಇರ್ಲಿಲ್ಲ. ಆದ್ರೆ ಸುಮಾರು ಈಗಿನ ಒಂದು ಕಾಲ ತಗೊಂಡಾಗ ನಮ್ಮ ಒಂದು ಕಾಲಾವಧಿಯಲ್ಲಿ ಸುಮಾರು 140 ವರ್ಷಗಳ ನಂತರ ಇರುವಂತ ನಾವು ಈ ಒಂದು ಪ್ರವಾದನೆ ವಿಷಯಗಳನ್ನ ಎಷ್ಟು ಮಟ್ಟಿಗೆ ನೆರವೇರಿದ ಅಂತ ಇವತ್ತು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು ಕ್ರಿಸ್ತನ ಪ್ರಿಯಸರ. ಇನ್ನು ಹೆಚ್ಚಾಗಿ ಆ ಸಮಯದಲ್ಲಿ ಅದಾದ ನಂತರ ಹಲವಾರು 10-20 ವರ್ಷಗಳ ನಂತರ ಸಹೋದರ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು. 1878 ಬಾಬಿಲೋನ್ ಸಂಪೂರ್ಣವಾಗಿ ಏನಾಯ್ತು ಅಂದ್ರೆ ಕೈ ಬಿಡಲ್ಪಡ್ತು ಅಂತ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಗ್ರಹಿಸ್ಕೊಳ್ಬೇಕು. 1878 ಬಾಬಿಲೋನ್ ಕೈ ಬಿಡಲ್ಪಟ್ಟಿದ್ರು, ಅದಕ್ಕೆ ಅಂತ್ಯ ಸಮಯವನ್ನ ದೇವರು ನಿಗದಿಪಡಿಸಿರ್ಬೋದು. ಮುಂದೊಂದು ದಿನ
ಮುಂದೊಂದು ಗಳಿಗೆಯಲ್ಲಿ ಅದು ಸರ್ವನಾಶ ಆಗ್ಬಹುದು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಆ ಬಾಬಿಲೋನ್ ಒಳಗಿರುವಂತ ದೇವರ ಮಕ್ಕಳನ್ನ ಏನ್ ಮಾಡ್ಬೇಕು, ಹೊರಗೆ ಕರೆಯುವಂತ ಒಂದು ಕೆಲಸಗಳನ್ನ ಮಾಡ್ಬೇಕಾಗಿದೆ. ಅದರಿಂದ ನೋಡ್ಬೇಕಾದ್ರೆ ಬಿದ್ದಲು ಬಿದ್ದಲು ಬಾಬೆಲ್ ಎಂಬ ಮಹಾನಗರಿ ಬಿದ್ದಲು ಅನ್ನೋದು ವಿಷಯವನ್ನ ನೋಡಿದಾಗ, ಆ ಬೀಳುವಿಕೆ ಮೊದಲು ಕೃಪೆಯಿಂದ, ಎರಡನೇ ಬೀಳುವಿಕೆ ದೇವರ ಸಂಪೂರ್ಣ ಎಲ್ಲ ಒಂದು ವಿಷಯಗಳನ್ನ ಕಲ್ಕೊಂಡು ಸರ್ವನಾಶ ಆಗುವಂತ ವಿಷಯವನ್ನ ಅಲ್ಲಿ ತೋರಿಸ್ಕೊಡ್ತಾ ಇದೆ. ಈ ಮೊದಲನೇ ಒಂದು ಕರೆ ಬಿದ್ದಲು ಅಂತ ಹೇಳಿದಾಗ ಆ ಒಂದು ಕೃಪೆಯಿಂದ ಬೀಳುವಂತ ಒಂದು ವಿಷಯ. ಸೊ ನೋಡಿ, ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಕ್ರಿಸ್ತಲ್ ಪಿತೇಸರ ಸರಿದೆ. ಕೆಲವೊಂದು ಜನರಿಗೆ ನಾವು ಮಾತಾಡುವಂತ ವಿಷಯಗಳು ಹೇಗಿರುತ್ತೆ ಅಂದ್ರೆ, ಈ ಸತ್ಯದ ಪ್ರಾಮುಖ್ಯತೆ ಗೊತ್ತಿರಲ್ಲ. ನೋಡಿ, ಅವರಿಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಬಾಬಿಲೋನ್ ಮೈಂಡ್ ಸೆಟ್ ನ ತೆಗೆದಾಗ ಸ್ವಲ್ಪ ಕಷ್ಟನೇ ಅಲ್ವಾ. ದೇವರ ಸತ್ಯವನ್ನ ನಾವು ಮಾತಾಡಕ್ ಹೋದಾಗ ಎಲ್ರು ಕೂಡ ಯಾವ ರೀತಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ, ಯಾವ ರೀತಿ ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ, ಮತ್ತೆ ಯಾವ ರೀತಿ ನಮ್ಗೆ ಸ್ವಾಗತ ಮಾಡ್ತಾರೆ ಅಂದ್ರೆ, ಓಕೆ ಇವರು ಯಾವುದೋ ಒಂದು ಸತ್ಯವನ್ನ ಹೇಳಕ್ ಬರ್ತಾ ಇದಾರೆ, ಮತ್ತೆ ಇವ್ರ ಕಡೆಯಿಂದ ತುಂಬಾ ಒಳ್ಳೆ ಆಶೀರ್ವಾದ ನಮ್ಗೆ ಬರ್ಬೋದು, ನಾವು ಜೀವನದಲ್ಲಿ ತುಂಬಾ ಉದ್ಧಾರ ಆಗ್ಬಹುದು, ಭೂಮಿಯಲ್ಲಿ ತುಂಬಾ ಸುಖಭೋಗವಾಗಿ ಬದುಕಬಹುದೇನೋ, ಇವ್ರು ಕೊಡುವಂತ ಮಾತುಗಳನ್ನ ಕೇಳೋದ್ರಿಂದ ದೇವ್ರು ನಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡ್ಬೋದೇನೋ, ನಾನು ಈ ಭೂಮಿಯಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಯಾಗಿ ಈ ರೀತಿಯಾದಂತ ಹಲವಾರು ಭೂಮಿಗೆ ಸಂಬಂಧಪಟ್ಟಂತ ಭಾವನೆಗಳೇ ಹೆಚ್ಚು. ಇದನ್ನ ಏನಂತ ಕರಿತೀವಿ ಅಂದ್ರೆ ಬಾಬಿಲೋನ್ ಮೈಂಡ್ ಸೆಟ್ ಅಂತ ಕರಿತೀವಿ. ಬಾಬಿಲೋನ್ ಜನರನ್ನ ಇದೇ ರೀತಿ ಮೈಂಡ್ ಸೆಟ್ ಮಾಡಿದೆ. ಅದೇ ಮೊದಲೇ ಹೇಳಿದ್ನಲ್ಲ, ಹೆಮ್ಮೆ ಮತ್ತು ಆಕಾಂಕ್ಷೆ ಭಾವನೆ ಅದರ ಬೇರಿನಲ್ಲಿರುವಂತ ಒಂದು ಸಾರಾಂಶ. ಆ ಬೇರಿನಲ್ಲಿ ಏನಿದೆಯೋ ಅದು ಬುಡಕ್ಕೂ ಮತ್ತೆ ಎಲೆಗಳಿಗೂ ಹರಿಯುವ ಹಾಗೆ ಬಾಬಿಲೋನಿನ ಒಂದು ಬೇಸ್ಮೆಂಟ್ ಅಲ್ಲಿ, ತಲಹಾದಿಯಲ್ಲಿ ಏನಿತ್ತೋ ಆ ಗುಣ ಅದು ಎಲ್ಲಾ ಒಂದು ಬಾಬಿಲೋನ್ ಸಿಸ್ಟಮ್ಗೂ ಹರಡಿಕೊಂಡಿದೆ. ಯಾವ ರೀತಿ ಅಂದ್ರೆ, ಹೆಮ್ಮೆಯಾಗಿ ಬಾಳುವುದು, ಆಕಾಂಕ್ಷೆಯಿಂದ ಇರುವುದು, ನಾನು ತುಂಬಾ ಶ್ರೇಷ್ಠವಾದ, ನನ್ನನ್ನ ದೇವರು ತುಂಬಾ ಆಶೀರ್ವಾದ ಮಾಡಿ ಇಟ್ಟಿದ್ದಾರೆ, ನನ್ನ ಒಂದು ಜೀವನದಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ತಗೊಳ್ಬಹುದು, ಆರೋಗ್ಯದ ವ್ಯವಸ್ಥೆ ತಗೊಳ್ಬಹುದು, ಬೇರೆ ಎಲ್ಲರಿಗಿಂತ ನಾನು ಆಶೀರ್ವಾದವಾಗಿ ಇಟ್ಟಿದ್ದೀನಿ, ತುಂಬಾ ನನ್ನ ದೇವರು ಸುಕ್ಷೇಮವಾಗಿ ಇಟ್ಟಿದ್ದಾರೆ, ಇದೇ ನನ್ನ ಗುರುತು, ದೇವ್ರು ನನ್ನ ಅಂಗೀಕರಿಸಿದ್ದಾರೆ. ಈ ರೀತಿ ಭಾವನೆಗಳೇ ಬಾಬಿಲೋನ್ ಮೈಂಡ್ ಸೆಟ್ ಅಲ್ವಾ. ಅದು ಮಾತ್ರವಲ್ಲ, ಇನ್ನು ಕೂಡ ನಾನು ಏನ್ ಮಾಡ್ತೀನಿ, ಬರುವಂತ ದಿನಗಳಲ್ಲಿ ತುಂಬಾ ಹೆಚ್ಚಿನ ಸ್ಥಾನದನ್ನ ಗಳಿಸ್ಕೊಳ್ತೀನಿ, ಪ್ರಾಬಲ್ಯವನ್ನು ಹೊಂದುತ್ತೀನಿ, ನಾನು ತುಂಬಾ ಒಳ್ಳೆಯವನಾಗಿರ್ತೀನಿ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ನಾನು ತುಂಬಾ ಎತ್ತರಕ್ಕೆ ಬೆಳಿತೀನಿ, ಬರುವಂತ ದಿನಗಳ ಹೆಸರು ಕೂಡ ಪ್ರಾಮುಖ್ಯತೆ ಆಗುತ್ತೆ. ಈ ರೀತಿಯಾದಂತ ಆಕಾಂಕ್ಷೆಗಳನ್ನೇ ಈ ಬಾಬಿಲೋನ್ ಇಟ್ಕೊಂಡಿರೋದು ಎಲ್ಲಾ ಬಾಬಿಲೋನ್ ಸಿಸ್ಟಮ್ ಅಲ್ಲಿ ನೋಡ್ಬೋದು ಕ್ರಿಸ್ತನ ಇತಿಹಾಸ. ಈ ಸಿಸ್ಟಮ್ ಅಲ್ಲಿ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಇದೇ ಒಂದು ಮೈಂಡ್ ಸೆಟ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ, ಬಾಬಿಲೋನಿಂದ ಹೊರಡೆ ಬರುವಂತ ಕೆಲವರು ಕೂಡ ಇದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಬಾಬಿಲೋನಿಂದ ಹೊರಡೆ ಬಂದ್ಮೇಲೆ ಅಲ್ಲಿಗಿಂತ ಬೇರೇನೋ ಹೊಸ ಆಶೀರ್ವಾದನ ಸಿಕ್ಬಿಡುತ್ತೋ, ಓಕೆ ನಾವಂತೂ ಈ ಹೆಸರು ಕ್ರೈಸ್ತ ಸಭೆ, ನೀವೇನಂತಿದ್ರೆ ಹೆಸರು ಕ್ರೈಸ್ತರು ಅಂತ ಅದನ್ನ ಬಿಡಕ್ ರೆಡಿ ಆಗಿದ್ವಿ, ನಿಮ್ಮ ಬೋಧನೆ ಹೇಳ್ತಾ ಇದೀರಾ, ಈ ಬೋಧನೆನ ಕೇಳಕ್ ರೆಡಿ ಆಗಿದ್ವಿ, ಆದ್ರೆ ನಮ್ಮ ಜೀವನದಲ್ಲಿ ಇನ್ನೇನೋ ಮಹತ್ತರವಾದಂತ ಘಟನೆಗಳು ನಡೆದು ಬಿಡುತ್ತೋ, ಇನ್ನೇನು ದೇವರು ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ಬಿಡ್ತಾರೋ, ಇನ್ನೇನು ದೇವ್ರು ನಮ್ಮನ್ನ ಏನ್ ಮಾಡ್ಕೊಂಡ್ಬಿಡ್ತಾರೆ, ಈ ಬಾಬಿಲೋನಲ್ಲಿ ಇದ್ದಂತ ಒಂದು ಕಷ್ಟ, ಒಂದು ಸಮಸ್ಯೆಗಳಿಂದ ಬಿಡುಗಡೆ ಆಗಿ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಇಟ್ಬಿಡ್ತಾರೋ ಅನ್ನೋಂತ ಭಾವನೆಗಳು ತುಂಬಾ ಹೆಚ್ಚು. ಖಂಡಿತವಾಗ್ಲೂ ಅದು ನಿಜವಾಗ್ಲೂ ದೇವರ ಪ್ರಜೆಗಳಾಗಿರೋಲ್ಲ ಅನ್ನೋಂಥ ವಿಷಯವನ್ನ ನೋಡ್ಬೋದು. ಯಾಕಂದ್ರೆ ದೇವ್ರ ಮಕ್ಕಳು ಬಾಬಿಲೋನ್ ಇವತ್ತು ಭೂಮಿಯಲ್ಲಿ ಆಳ್ವಿಕೆ ಮಾಡುವಂಥದ್ದು, ಭೂಮಿಯಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಳ್ಳೋದು, ಭೂಮಿಯಲ್ಲಿ ಸುಖಭೋಗವಾಗಿ ಜೀವಿಸೋದೇ ತುಂಬಾ ಉದ್ದೇಶವಾಗಿ ಇಟ್ಕೊಂಡು ಬದುಕಿದ್ದಾರೆ. ಆದ್ರೆ ದೇವರ ಮಕ್ಕಳು ಶಿಲುಬೆಯನ್ನು ಹೊರುವರಾಗಿ, ಕಷ್ಟ ಸಂಕಟಗಳನ್ನ ಸಹಿಸುವವರಾಗಿ, ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ, ಕ್ರಿಸ್ತನ ಹೆಜ್ಜೆಗಳು ನಡೆಯೋದಕ್ಕೋಸ್ಕರ ಅವಮಾನಗಳನ್ನ ಸಹಿಸೋದಕ್ಕಾಗಿ ಕರೆಯಲ್ಪಟ್ಟವರು ಅಂತ ವಿಷಯಗಳನ್ನ ಯಾರು ಮೊದಲು ಅರ್ಥ ಮಾಡ್ಕೊಳ್ತಾರೋ ಅವರು ಬಾಬೆಲ್ನ ಬಿಟ್ಟು ಹೊರಡೆ ಬಂದೆ ನಮ್ಮಲ್ಲಿ ಕ್ವಾಂಟಿಟಿನ ಎದುರು ನೋಡ್ತಾ ಇಲ್ಲ. ಕ್ವಾಂಟಿಟಿ ಅಂದ್ರೆ ಏನು, ಬಹುಜನರು ಬರಬೇಕು ಅಂತ ಉದ್ದೇಶ ದೇವರಿಗೆ ಯಾವಾಗಲೂ ಇಲ್ಲ. ನೋಡ್ರಿ, ಅದನ್ನ ಯೇಸು ಕ್ರಿಸ್ತ ಮಾತಾಡ್ಬೇಕಾದ್ರೆ ನೀವು 6ನೇ ಅಧ್ಯಾಯದಲ್ಲಿ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನೋಡ್ಬೋದು. ಆತನು ಹೇಳ್ತಾನೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿದಿದ್ದರೆ ನನ್ನಲ್ಲಿ ಪಾಲು ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಓ, ಇದು ತುಂಬಾ ಕಠಿಣವಾದಂತ ಉಪದೇಶ, ಯಾರಪ್ಪ ಈ ಮಾತನ್ನ, ಈ ವ್ಯಕ್ತಿಯ ಮಾತನ್ನ ಕೇಳ್ತಾರೆ, ಮಾಂಸ ತಿನ್ಬೇಕಂತೆ, ರಕ್ತ ಕುಡಿಬೇಕಂತೆ, ನಮ್ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೊರಟೋಗ್ಬಿಡ್ತಾರೆ ತುಂಬಾ ಜನ. ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ ಇತಿಹಾಸ ಸರ್ ಇದೆ. ಆ ಘಟನಾವಳಿಗಳು ಆಗಿದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಭಾವನೆ ಹೇಗಿರ್ಬೋದು, ಏನಪ್ಪಾ ಎಲ್ರು ಹೊಟ್ಟೋಗ್ಬಿಟ್ರು, ಎಲ್ರು ನನ್ ಬಿಟ್ಟು ಹೊಟ್ಟೋಗ್ಬಿಟ್ರು, ನನ್ ನೋಡಿದ್ರೆ ಸದಸ್ಯ ಪರಿಸ್ಥಿತಿ ಏನಂತ ತಿಳ್ಕೊಬಹುದು, ನನ್ ಜೊತೆ ಯಾರು ಇಲ್ವಲ್ಲ, ನೋಡಿ ಎಷ್ಟು ಜನ ನನ್ ಜೊತೆ ಇದ್ರು, ಈಗ ಏನಾಗ್ತಿದೆ, ಜನ ಎಲ್ಲ ನನ್ನ ಬಿಟ್ಟು ಹೋಗ್ತಾ ಇದ್ರೆ, ಹಾಗಿರ್ಬೇಕಾದ್ರೆ ನಾನು ಒಂದ್ ವಿಷಯ ಕಳಿಸ್ಕೊಳ್ಬೇಕು, ನನ್ ಜನ ಹೆಂಗಾದ್ರು ಮತ್ತೆ ನನ್ನ ಜನರನ್ನ ಸೇರ್ಸ್ಕೊಬೇಕಲ್ಲ ನನಗೆ ಅಂತ ಯೇಸು ಕ್ರಿಸ್ತ ಏನಾದ್ರು ಕಷ್ಟವನ್ನ ಅನುಭವಿಸಿದ್ರ, ಇಲ್ಲ ವರಿ ಮಾಡಿದ್ರ ಅಂದ್ರೆ
ಖಂಡಿತ ಇಲ್ಲ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ. ಆ ರೀತಿಯಾದಂತ ಯಾವುದೇ ಭಾವನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರ್ಲಿಲ್ಲ ಅಲ್ವಾ. ಜನ ನನ್ನ ಬಿಟ್ಟು ಹೊರಟೋಗ್ಬಿಟ್ರು, ತುಂಬಾ ಕಡಿಮೆ ಇದಾರೆ, ಬರೀ ಶಿಷ್ಯರಿದ್ದಾರೆ, ಅದನ್ನ ಕೇಳ್ತಾರೆ, ನೀವು ಕೂಡ ನನ್ನ ಬಿಟ್ಟು ಹೋಗ್ಬೇಕಂತ ಕೇಳ್ತಾರೆ ಅಲ್ವಾ. ಆ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ರೂ ಇಲ್ಲ, ಯಾರು ನನ್ನ ಜೊತೆ ಇಲ್ಲ, ನೀವು ಕೂಡ ನನ್ನ ಬಿಟ್ಟು ಹೊರಟೋಗ್ಬಿಡ್ತೀರಾ ಅನ್ನೋಂತ ಒಂದು ಮಾತಿನಿಂದ ಕೇಳದೆ ಅವ್ರು ಕೇಳುವಂತ ವಿಷಯವೇ ಬೇರೆ ತರ ಇತ್ತು ಅಲ್ವಾ. ಅದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಇಷ್ಟು ಸತ್ಯವನ್ನ ಕೊಟ್ಟಿದ್ದೀನಿ, ಇಷ್ಟು ಮಾತನ್ನ ನೀವು ಕೂಡ ಗ್ರಹಿಸ್ಕೊಳ್ಳಿಲ್ವಾ, ನೀವು ಗ್ರಹಿಸ್ಕೊಳ್ದೆ ಇದೀರಾ ಅನ್ನೋಂತ ಭಾವನೆ ಇತ್ತು ಹೊತ್ತು ನಾನು ಒಬ್ಬಂಟಿಗನಾಗ್ತೀನಂತ ಭಾವನೆ ಯಾವಾಗ್ಲೂ ಯೇಸು ಕ್ರಿಸ್ತನಿಗೆ ಇರ್ಲಿಲ್ಲ. ಯಾಕಂದ್ರೆ ಗೊತ್ತು ಯೇಸು ಕ್ರಿಸ್ತನಿಗೆ ಒಂದಲ್ಲ ಒಂದಿನ ನಾನು ಒಬ್ಬಂಟಿಗನಾಗ್ತೀನಿ, ಎಲ್ರು ನನ್ನ ಬಿಟ್ಟು ಹೊರಟೋಗ್ತೀರಂತ ಆ ಪ್ರವಾದನೆ ಮಾತು ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಕ್ರಿಸ್ತನ ಪ್ರೀತಿಯ ಸಹೋದರ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಇವತ್ತು ಕೂಡ ದೇವರ ಉದ್ದೇಶ ಯಾವಾಗ್ಲೂ ಕೂಡ ಒಂದು ದೊಡ್ಡ ಜನವನ್ನ ಸೇರಿಸಬೇಕು, ಮಹಾ ಸಮೂಹವನ್ನ, ಕ್ರೈಸ್ತ ಸಮುದಾಯವನ್ನ ಒಟ್ಟಿಗೆ ಕೂಡಿಸ್ಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲವೇ ಅಲ್ಲ. ನನ್ನ ಜನರು ಅಂತ ಹೇಳಿದಾಗ ಅದು ಚಿಕ್ಕ ಹಿಂಡನ್ನು ಮಾತ್ರ ಹೇಳ್ತಾ ಇದೀವಿ ಹೊರತು ಇಡೀ ಕ್ರೈಸ್ತ ಸಮುದಾಯವನ್ನ ಹೇಳ್ತಾ ಇಲ್ಲ. ಅದನ್ನೇ ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡ್ತೀನಿ. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ನನ್ನ ಪ್ರಜೆಗಳೇ ಅಂತ ಕರೀತಾ ಇರೋದು ಎಲ್ರನ್ನಲ್ಲ, ಕೆಲವು ಮಂದಿ. ಕರೆಯಲ್ಪಟ್ಟವರು ಅನೇಕರು, ಆಯ್ದುಕೊಳ್ಳಲ್ಪಟ್ಟವರು ಸ್ವಲ್ಪ ಜನ, ನಂಬಿಕಸ್ಥರು ಇನ್ನೂ ಸ್ವಲ್ಪ ಜನ, ಆ ಒಂದು ಜನವನ್ನ, ಆ ರೀತಿಯಾಗಿ ಬರುವಂತ ಒಂದು ದೇವರ ಮಕ್ಕಳನ್ನ ಮಾತ್ರ ಇಲ್ಲಿ ಕರೆನ ಕೊಡ್ತಾ ಇದ್ದಾರೆ. ಅದರ ಉದ್ದೇಶ ಏನಪ್ಪಾ ಅಂದ್ರೆ, ವಾಕ್ಯ ಹೇಳ್ತಾ ಇದೆ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಯಾಕಂದ್ರೆ ನೀವು ಒಳ್ಳೆಯವರಾಗಿದ್ದೀರಾ, ನಿಮ್ಮಲ್ಲಿ ಒಳ್ಳೆ ಹೃದಯವಿದೆ, ಒಳ್ಳೆತನವಿದೆ, ಒಳ್ಳೆತನವನ್ನ ಬಯಸ್ತಾ ಇದ್ದೀರಾ, ನಿಸ್ವಾರ್ಥವಾಗಿರ್ಬೇಕಂತ ಬಯಸ್ತಾ ಇದ್ದೀರಾ. ನೀವು ಇರ್ಬೇಕಂತ ಈ ಹೃದಯ ಭಾವನೆ, ನೀವು ಇರುವಂತಹ ಬಾಬಿಲೋನ್ ಸಿಸ್ಟಮ್ ಜೊತೆಗೆ ಹೊಂದಾಣಿಕೆ ಆಗಿರೋದಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ನೀವು ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬೇಕಾದ್ರೆ ಮೊದಲು ಆಕೆಯನ್ನು ಬಿಟ್ಟು ಹೊರಡ ಬರ್ಬೇಕು. ಆಕೆಯ ಪಾಪಗಳಲ್ಲಿ ನೀವು ಪಾಲುಗಾರರಾಗಬಾರ್ದು. ಅದು ಮಾತ್ರವಲ್ಲ, ಅವಳಿಗೆ ನಾನು ಜಡ್ಜ್ಮೆಂಟ್ ಅನ್ನ ನಾನು ಶುರು ಮಾಡಿದ್ದೀನಿ. ಆಕೆಯನ್ನ ಸರ್ವನಾಶ ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡಿದ್ದೀನಿ. ಒಂದ್ ವೇಳೆ ನೀವು ಬರ್ದೇ ಹೋದ್ರೆ ಆಕೆಯನ್ನ ನಾಶ ಮಾಡುವಂತ ಸಮಯದಲ್ಲಿ ನಾನು ನಿಮ್ಮನ್ನು ನಾಶ ಮಾಡಬೇಕಾಗುತ್ತೆ. ಇದೇ ಈ ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯದಲ್ಲಿರುವಂತ ಒಂದು ವಿಷಯದ ಅರ್ಥ. ಈ ಸಮಯ, ಈ ಸ್ವಲ್ಪ ಸಮಯ ಗೊತ್ತಿಲ್ಲ, 1878 ಇಂದ ನೋಡ್ರಿ ಇಲ್ಲಿವರೆಗೂ ಆ ಕೃಪೆ ಸಿಗ್ತಾ ಇದೆ ಅಂದ್ರೆ ಇನ್ನು ಎಷ್ಟು ಸಮಯಗಳು ದೇವರು ಇಟ್ಟಿದ್ದಾರೆ. ಆ ಸಮಯ ಯಾವ ಸಮಯ ಅಂದ್ರೆ ದ ಟೈಮ್ ಆಫ್ ಗ್ರೇಸ್, ಕೃಪೆಯ ಸಮಯ. ನಿಮಗೂ ನಮಗೂ ಕೃಪೆಯ ಸಮಯ. ಒಂದ್ ವೇಳೆ ಬಾಬೇಲಿನಲ್ಲಿ ನಿಜವಾಗಲೂ ಗೋಧಿಗಳಿದ್ರು, ಅವರಿಗೋಸ್ಕರ ದೇವ್ರ ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದೆ ಅಂದ್ರೆ ಅದು ಕೂಡ ಕೃಪೆಯ ಸಮಯ ಅಲ್ವಾ. ಒಂದ್ ವೇಳೆ ದೇವ್ರ ಈ ಟೈಮ್ ನ ಕ್ಲೋಸ್ ಮಾಡಿದ್ರೆ, ಈ ಬಾಗಿಲಿನ ಮುಚ್ಚಿಬಿಟ್ರೆ ಇನ್ನೆಂದಿಗೂ ಈ ಬಾಗಿಲು ಮತ್ತೆ ತೆರೆಯಲ್ಪಡಲ್ಲ. ಈ ರೀತಿಯಾದಂತ ಒಂದು ಕರೆ ಮತ್ತೆ ಎಂದಿಗೂ ಯಾವ ಜನಾಂಗಕ್ಕೂ, ಯಾವ ಕಾಲಕ್ಕೂ, ಯಾವ ಯುಗಕ್ಕೂ ಎಲ್ಲಿಯೂ ಕೊಡಲ್ಪಡುವುದಿಲ್ಲ ಅಂತಹ ಒಂದು ದೊಡ್ಡ ಕರೆ. ಹಾಗಿರೋದ್ರಿಂದ ನಾವಿಲ್ಲಿ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಅಲ್ಲಿವರೆಗೆ ಏನ್ ಮಾಡ್ತಿದ್ರಂದ್ರೆ, ನಾವು ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿರುವಂತ ವಿಷಯವನ್ನ ನೋಡ್ಬೋದು. ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ. 4 ಮಂದಿ ದೇವದೂತರಿಗೆ ಹೇಳ್ತಾ ಇದೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ, ಸಮುದ್ರವನ್ನಾಗಲಿ, ಮರಗಳನ್ನಾಗಲಿ ಕೆಡಿಸಬೇಡಿರಿ ಅಲ್ವಾ. ಸೊ ನೋಡಿ, ಭೂಮಿ ಅಂತ ಹೇಳಿದಾಗ ಒಂದ್ ಕಡೆ ಏನಂತ ಮಾತಾಡುತ್ತಂದ್ರೆ ಅಲ್ಲಿರುವಂತ ನೀತಿವಂತರ ಬಗ್ಗೆ ಮಾತಾಡುತ್ತೆ. ಸಮುದ್ರ ಅಂದಾಗ ಅಲ್ಲಕೊಳ್ಳವಾಗಿರುವಂತ ಸಮುದಾಯವನ್ನ ಮಾತಾಡುತ್ತೆ ಅಲ್ವಾ. ನೋಡ್ಬೇಕಾರೆ ಈ ಮರಗಳು ಅಂದಾಗ ಈ ಭೂಮಿಯಲ್ಲಿರುವಂತ ಬೇರೆ ಜನಗಳನ್ನ ಮಾತಾಡುತ್ತೆ. ಈ ರೀತಿ ಭೂಮಿಲಿರುವಂತ ಎಲ್ಲಾ ಒಂದು ಸಿಸ್ಟಮ್ಸ್ ಇದೆಯಲ್ಲ, ಆ ಸಿಸ್ಟಮ್ ಇಲ್ಲಿವರೆಗೆ ನಡೀತಾ ಇರೋದ ಏನಕ್ಕಪ್ಪ ಅಂದ್ರೆ ದೇವರ ಮಕ್ಕಳ ಹಣೆಯಲ್ಲಿ ಮುದ್ರೆ ಹಾಕುವ ಕೆಲಸ ನಡೆಯೋದ್ರಿಂದ ಮಾತ್ರ. ಇಲ್ಲಿದ್ರೆ ಯಾರಿಗೂ ಯಾವ ಕೃಪೆನೂ ಇಲ್ಲ. ಯೋಚನೆ ಮಾಡ್ರಿ, 4 ದಿಕ್ಕುಗಳಿಂದ ಬರುವಂತ ಬಿರುಗಾಳಿನ ತಡಿದೆ ಬಿಟ್ರೆ ಅದು ಸುಂಟರ ಗಾಳಿಯಾಗಿ ಮಾರಿ ಏನೆಲ್ಲ ಆಗ್ಬೋದು ಅಲ್ವಾ. ಈ ಸುಂಟರ ಗಾಳಿ ಅಂತ ಹೇಳಿದಾಗ ಭೂಮಿಯಲ್ಲಿ ಬರುವಂತ ಸುಂಟರ ಗಾಳಿ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಪ್ರಪಂಚಕ್ಕೆ ಬರುವಂತ ಮಹಾ ಸಂಕಟದ ಸಮಯ ಆರ್ಮಗೆದೋನ್ ಯುದ್ಧದ ಬಗ್ಗೆ ಮಾತಾಡ್ತಾ ಇದೆ. ಆ ಆರ್ಮಗೆದೋನ್ ಯುದ್ಧ ಆಗೋದಿಕ್ಕೆ ಅಡ್ಡಿಯಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಇನ್ನೂ ದೇವರ ಮಕ್ಕಳು ಅವರ ಸೆಲೆಕ್ಷನ್ ಹಾದಿಯಲ್ಲಿದ್ದಾರೆ. ಅದಕ್ಕೆ ನಾವು ಮೊದಲೇ ಹೇಳಿದ್ವಿ, 1878 ಇಂದ ಒಂದ್ ವೇಳೆ ಇನ್ನೂ ಒಂದು 100 ವರ್ಷ ಅಲ್ಲ, 200 ವರ್ಷ ಇರ್ಬೋದು ಅಲ್ವಾ. ತಿಳ್ಕೊಳ್ಳಿ, ನಾನು ಹೇಳ್ತಾ ಇದೀನಂತ ಅದನ್ನೇ ಲೆಕ್ಕಾಚಾರ ಇಟ್ಕೊಂಡ್ಬಿಡ್ರಿ. 2078 ಅಂತ ಇಟ್ಕೊಳ್ಳಿ, ಒಂದ್ ಎಕ್ಸಾಂಪಲ್. ಅಲ್ಲಿವರೆಗೂ ಇದೆ ಅಂತ ಇಟ್ಕೊಳ್ಳಿ ದೇವ್ರ ಸಮಯ, ದೇವ್ರ ಮೈಂಡ್ ಇರುವಂತ ಟೈಮ್, ಈ ಬಾಬಿಲೋನ್ ಸರ್ವನಾಶ ಆಗುವಂತ ಸಮಯ. ಆದ್ರೆ ಅಲ್ಲಿವರೆಗೂ ಸಿಕ್ಕಿರುವಂತ ಸಮಯ
ದೇವರ ಮಕ್ಕಳಿಗಿರುವಂತ ಕೃಪೆಯ ಸಮಯ. ದೇವರ ಮಕ್ಕಳಿಗೋಸ್ಕರ, ಆ ಗೋಧಿಗಳಿಗೋಸ್ಕರ ದೇವರು ಈ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಹಾಗಿರೋದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಗಮನವಿಟ್ಟು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಈ ಸಮಯ ಬಾಬಿಲೋನ್ಗಲ್ಲ, ಲೋಕದವ್ರಿಗಲ್ಲ, ನಿಮಗೂ ನಮಗೂ ಅಷ್ಟೇ. ಈ ಹಣೆಯಲ್ಲಿ ಮುದ್ರೆ ಹಾಕುವಂತ ಕೆಲಸ ಯಾರ ಹತ್ರ ನಡೀತಾ ಇದೆ ಇವತ್ತು? ಈ ವಾಕ್ಯ ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯ ಯಾರ ಮಧ್ಯದಲ್ಲಿ ಫುಲ್ಫಿಲ್ಮೆಂಟ್ ಆಗ್ತಿದೆ? ನಿಮ್ಮನ್ನು ನಮ್ಮನ್ನು ದೇವರ ಏನ್ ಮಾಡಿದ್ದಾರೆ? ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಆ ದೂತರು ನಮ್ಮನ್ನ ನೋಡ್ತಾ ಇದ್ದಾರೆ. ದೇವರ ಮಕ್ಕಳ ಹಣೆ ಮೇಲೆ ಮುದ್ರೆ ಹಾಕಿ. ಆ ಮುದ್ರೆ ಹಾಕೋದು ಅಂತ ಹೇಳಿದಾಗ ಅದು ಸಾಂಕೇತಿಕವಾದಂತ ಒಂದು ಭಾಷೆಯನ್ನ ತಿಳಿಸ್ಕೊಡ್ತಾ ಇದೆ ಅಂತ ನಾವು ಮೊದಲೇ ಕೂಡ ಕೇಳಿದ್ವಿ. ಪ್ರಕಟಣೆ ಸಬ್ಜೆಕ್ಟ್ ಅಲ್ಲಿ ನೀವು ಕೇಳಿರ್ತೀರಾ ಅಲ್ವಾ? ಹಣೆಯಲ್ಲಿ ಮುದ್ರೆ ಹಾಕೋದಂದಾಗ ನಮ್ಮ ಸತ್ಯದ ಜ್ಞಾನದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸತ್ಯದ ಜ್ಞಾನವನ್ನ ಹೊಂದ್ಕೊಳ್ಳೋದು ಅಲ್ವಾ? ಆ ಗುರುತು, ಆ ನಾಲೆಜ್ನ ಬೆಳೆಸ್ಕೊಳ್ಳೋದು. ಆ ನಾಲೆಜ್ ಬೆಳೀತು ಅಂದ್ರೆ ನಾವು ಸತ್ಯಕ್ಕೋಸ್ಕರ ನಿಂತ್ಕೊಳ್ಳೋಕೆ ಸಿದ್ಧರಾಗ್ತೀವಿ. ಅಲ್ಲಿಯವರೆಗೂ ಆ ನಾಲೆಜ್ ಬೆಳೆಯೋವರೆಗೂ, ಆ ನಾಲೆಜ್ನ, ಆ ಸತ್ಯದ ಜ್ಞಾನ ಕಂಪ್ಲೀಟ್ ಆಗಿ ಅರ್ಥವಾಗುವವರೆಗೂ ಏನ್ ಮಾಡ್ಬಾರ್ದು? ಭೂಮಿಯಲ್ಲಿ ಯಾವುದೇ ನಾಶಗಳು ಆಗ್ಬಾರ್ದು. ಹಾಗಂತ ನಾಶ ಆಗ್ತಾ ಇಲ್ಲ ಅಂತಲ್ಲ. ಎಲ್ಲ ಕಡೆ ಯುದ್ಧ ನಡೀತಾ ಇದೆ ನೋಡ್ರಿ. ಯುದ್ಧ ನಡೀತಾ ಇದೆ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಭೂಕಂಪ ನಡೀತಾ ಇದೆ, ಜನರು ಸಾಯ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ, ಕ್ರಿಸ್ತನ ಪ್ರಿಯ ಸಹೋದರರೇ, ಇದೆಲ್ಲ ಆ ಮಹಾ ಸಂಕಟದ ದಿನ ನಾವು ಹೋಲಿಕೆ ಮಾಡಿದ್ರೆ ಏನೂ ಇಲ್ಲ. ಇದೆಲ್ಲ ಆರ್ಮುಗೋದನ್ ಯುದ್ಧವನ್ನ ನೀವೇನೋ ಕಂಪೇರ್ ಮಾಡಿ ನೋಡಿದ್ರೆ, ಈ ಯುದ್ಧಗಳು, ಈ ಬರುವಂತ ವಿನಾಶಗಳು, ಪ್ರಕೃತಿ ವಿಕೋಪಗಳೆಲ್ಲ ಏನೂ ಇಲ್ಲ. ಅಷ್ಟು ಭಯಂಕರವಾದಂತ ಒಂದು ವಿಷಯ ಅದು ಅಲ್ವಾ? ನಾವ್ ಅದನ್ನ ಹೇಳೋದಕ್ಕೆ, ಗ್ರಹಿಸ್ಕೊಳ್ಳಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ ಆ ರೀತಿ ಘಟನೆ ಇನ್ನು ಮುಂದೆ ಇದಕ್ಕಿಂತ ಹಿಂದೆ ಯಾವಾಗ್ಲೂ ನಡೆದಿಲ್ಲ. ಅದಾದ ನಂತರ, ಆ ಘಟನೆ ನಂತರ ಆ ರೀತಿಯಾದಂತ ಘಟನೆ ಯಾವಾಗಲೂ ನಡೆಯೋದೂ ಇಲ್ಲ. ಆದ್ರಿಂದ ಇದೇ ರೀತಿಯಾದಂತ ಘಟನೆ ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ನಮ್ಗೆ ತುಂಬಾ ಹತ್ತಿರದಲ್ಲಿರುವಂತ ಘಟನೆನ ನಾವು ಯಾವಾಗ್ಲೂ ಮಾತಾಡ್ತೀವಿ. ಫ್ರೆಂಚ್ ರೆವಲ್ಯೂಷನ್ ಮಾತಾಡ್ತೀವಿ. ಫ್ರೆಂಚ್ ರೆವಲ್ಯೂಷನ್ ಒಂದು ಮಾದರಿ ಆಗಿದೆ ಅಂತ ಹೇಳ್ತೀವಿ. ಅದು ತುಂಬಾ ಸಣ್ಣ ಪ್ರಮಾಣದಲ್ಲಿ ನಡೆದಂತ ಘಟನೆ, ಅದು ತುಂಬಾ ತೀವ್ರವಾದದ್ದು. ಆದ್ರೆ ಆರ್ಮುಗದನ್ ಯುದ್ಧಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಸಣ್ಣ ಪ್ರಮಾಣ. ಯಾವುದು? ಫ್ರೆಂಚ್ ರೆವಲ್ಯೂಷನ್ ಅಲ್ವಾ? ಫ್ರೆಂಚಿನ ಮಹಾಕ್ರಾಂತಿ ಅಂತ ಕರಿತೀವಲ್ಲ, ಆ ಒಂದು ಕ್ರಾಂತಿ ಆರ್ಮುಗದನ್ ಯುದ್ಧಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಅಲ್ಪವಾದದ್ದು. ಆದ್ರೆ ಆರ್ಮುಗದನ್, ಆ ಮಹಾ ಸಂಕಟ, ಬರಲಿರುವಂತ ಲೋಕದ ವಿನಾಶದ ಸಮಯ ತುಂಬಾ ದೊಡ್ಡದು. ಇವತ್ತು ದೇವರ ಮಕ್ಕಳಿಗೋಸ್ಕರ ಭೂಮಿಗೆ ಆ ಒಂದು ಕೃಪೆ ಇದೆ. ಕೃಪೆ ಅಂತಾನೆ ಹೇಳ್ಬೋದು ಕ್ರಿಸ್ತನ ಪ್ರಿಯರೇ. ಯಾಕಂದ್ರೆ ಯೋಚನೆ ಮಾಡ್ರಿ, ನಾವಿರೋರ್ಗು ಭೂಮಿಗೆ ಉಪ್ಪು, ಈ ಭೂಮಿಯಲ್ಲಿ ಇರೋರ್ಗು ಭೂಮಿಗೆ ಬೆಲೆ. ಉಪ್ಪು ಭೂಮಿಯಲ್ಲಿ ಇಲ್ಲ ಅಂದ್ರೆ ಭೂಮಿಗೆ ಯಾವುದೇ ಬೆಲೆ ಇಲ್ಲ. ಬೆಳಕು ಭೂಮಿಯಲ್ಲಿ ಇರೋರಿಗೆ, ಭೂಮಿಯಲ್ಲಿ ಈ ಬೆಳಕು ದೇವರ ನಿಜವಾದ ದೇವರ ಮಕ್ಕಳು ಇರೋದ್ರಿಂದಲೇ ಭೂಮಿಯಲ್ಲಿ ಬೆಳಕು. ಇರೋದ್ಮೇಲೆ ಭೂಮಿ ಕತ್ತಲೆ. ಯೋಚನೆ ಮಾಡ್ತೀರಿ, ನಮಗೋಸ್ಕರ ದೇವರು ಈ ವಿಷಯವನ್ನ ಏನ್ ಮಾಡಿದ್ದಾರೆ? ಇಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ಕೃಪೆ ಕೊಟ್ಟಿರೋದು ನಮಗೋಸ್ಕರ. ಯಾವ ರೀತಿ ಕೃಪೆ ಕೊಟ್ಟಿದ್ದಾರೆ? ದೇವ್ರ ಮಕ್ಕಳು ಸತ್ಯವನ್ನ ತಿಳ್ಕೊಂಡ್ರಪ್ಪ. ನೆನೆ ತಾನೇ ಒಬ್ರು ಯಾರೋ ಕಾನ್ಸಂಟ್ರೇಷನ್ ಮಾಡಿದ್ರು. ಅವ್ರ ಸತ್ಯನ ತಿಳ್ಕೊಳಕ್ಕೆ ಎಷ್ಟು ದಿನ ತಗೊಳುತ್ತೆ? ಎಷ್ಟು ದಿನ ತಗೊಳುತ್ತೆ ಅದೆಲ್ಲ ಬೇಕಾಗಿಲ್ಲ. 2 ದಿನ, ಇಲ್ಲ 1 ವಾರ, ಇಲ್ಲ 1 ತಿಂಗಳ ಟೈಮು. ಅಷ್ಟರಲ್ಲಿ ಎಲ್ಲಾ ಸತ್ಯ ಅರ್ಥ ಮಾಡ್ಕೊಬೇಕಾದ್ರೆ ದೇವರನ್ನ ಬಲವಂತ ಮಾಡ್ತಾ ಇದ್ರ ನಮ್ಗೆ? ಇಲ್ಲ. ನಮ್ಮ ಗುಣಗಳನ್ನ ನಮ್ಮ ಬಲಹೀನತೆನ ಅರ್ಥ ಮಾಡ್ಕೊಂಡು ನಮ್ಗೆ ಸಮಯಾವಕಾಶನ ಕೊಡ್ತಾ ಇದ್ದಾರೆ. ಏನ್ ಸತ್ಯ ಅರ್ಥ ಮಾಡ್ಕೊಬೇಕು? ಸತ್ಯ ಅಂದ್ರೆ ಎಲ್ಲ ನೋಡಿ, ವ್ಯಾಲ್ಯೂಸ್ ಎಲ್ಲ ಓದಿ ಎಲ್ಲ ತಿಳ್ಕೊಂಡು ಫುಲ್ ಆಗಿ ಪರ್ಫೆಕ್ಟ್ ಆಗಿ ಏನೇ ಕೇಳಿದ್ರು ಉತ್ತರ ಕೊಡುವಂತ ಒಂದ್ ರೀತಿಯಲ್ಲಿ ಸಿದ್ಧರಾಗ್ಬೇಕಂತ ದೇವ್ರ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ವೇ ಇಲ್ಲ. ಆ ರೀತಿ ದೇವರ ಉದ್ದೇಶ ಇಲ್ವೇ ಇಲ್ಲ. ಎಲ್ಲವನ್ನ ಅರದು ಕುಡಿದು ಏನೇ ಕೇಳಲಿ, ಬೈಬಲ್ ಸ್ಟೂಡೆಂಟ್ಸ್ ಹತ್ರ ಏನೇ ಕೇಳಿ ಉತ್ತರ ಇಲ್ಲ ತರ ದೇವ್ರ ನಾವ್ ಇರ್ಬೇಕಂತ ದೇವ್ರ ಯೋಚನೆ ಮಾಡ್ತಾ ಇದ್ರ? ಅದಲ್ಲ. ದೇವ್ರ ಎದು ನೋಡುವಂಥದ್ದು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಕೊಳ್ಳಕ್ಕೆ, ಆ ಒಂದು ಕ್ರಿಸ್ತನ ಸಾರೂಪ್ಯ ಬೆಳೆದು ನಿಂತ್ಕೊಳ್ಳಕ್ಕೆ, ಶೋಧನೆಗಳನ್ನ ಸಹಿಸ್ಕೊಳ್ಳೋದಕ್ಕೆ, ಯುದ್ಧ ವೀರನಾಗಿ ನಿಂತ್ಕೊಳ್ಳಕ್ಕೆ ಅಲ್ವಾ? ದೇವರ ಸರ್ವಾಯುಧವನ್ನ ಧರಿಸ್ಕೊಂಡು ಯುದ್ಧ ಮಾಡೋದಕ್ಕೆ ಎಷ್ಟು ನಾಲೆಜ್ ಬೇಕಾಗುತ್ತೋ ಅಷ್ಟು ನಾಲೆಜ್. ಅದು ಹೇಗ್ ಬೇಕಾದ್ ತಗೊಳ್ಳಿ. ನಿಮ್ಗೆ ಕೊಟ್ಟಿರುವಂತ ಸಮಯಾವಕಾಶ, ಟೈಮ್, ದೇವರ ಕೃಪೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ಮಟ್ಟಿಗೆ ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀರಾ? ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೀವಿ ನಾವು ಇವತ್ತು? ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ಆ ಮುದ್ರೆ ಹಾಕಲ್ಪಡೋ ಸಿದ್ಧತೆ ನಡೀತಾ ಇದೆ? ನಾನು ಕೂಡ ದೇವರ ಮಗು ಅಂತ ನಮ್ಮ ಒಂದು ಮನಸ್ಸಾಕ್ಷಿ ದೇವರ ಆತ್ಮದ ಜೊತೆಗೆ ಎಲ್ಲಿವರೆಗೆ ನಮಗೆ ಸಾಕ್ಷಿ ಕೊಡ್ತಾ ಇರುತ್ತೆ? ಹೌದು, ನೀನು ಕೂಡ ಕ್ರಿಸ್ತನ ಒಂದು ಬಾಧೆಗಳಲ್ಲಿ, ಸಂಕಟಗಳಲ್ಲಿ ನೀನು ಪಾಲು ಹೊಂದ್ತಾ ಇದೆಯಾ? ಪಾಪವನ್ನ ಹಾಗೆ ಮಾಡ್ತಾ ಇದೆಯಾ? ಪಾಪವನ್ನ ದ್ವೇಷ ಮಾಡ್ತಾ ಇದೆಯಾ? ಕ್ರಿಸ್ತನಿಗೋಸ್ಕರ, ಸುವಾರ್ತೆಗೋಸ್ಕರ ಬಾಧೆಗಳನ್ನ, ಸಂಕಟಗಳನ್ನ ಸಹಿಸ್ಕೊಳ್ಳಿಕ್ಕೆ ಸಿದ್ಧನಾಗ್ತಿದ್ಯಾ? ಹೌದು, ನೀನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾ ಇದೆಯಾ? ನಿನಗೋಸ್ಕರ ಜೀವಮಾಲ ಇಡಪಟ್ಟಿರುತ್ತೆ. ಆ ಒಂದು ಭಾವನೆ, ಆ ಒಂದು ಮಾತು
ನಮ್ಮ ಹೃದಯಾಂತರಾಳದಿಂದ ದೇವರ ಆತ್ಮ ಪ್ರೇರಿತರಾಗಿ ನಮ್ಗೆ ಹೇಳಲ್ಪಡುತ್ತೆ. ಆಗಿಲ್ಲ ಅಂದ್ರೂ ಕೂಡ ಹೇಳಲ್ಪಡುತ್ತೆ. ಯಾವ ರೀತಿ? ಇಲ್ಲ, ನೀನ್ ಇನ್ನು ಮುಂದುವರಿಬೇಕು, ಇನ್ನು ಬದಲಾವಣೆ ಕಾಣ್ಕೊಬೇಕು, ಇನ್ನು ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು, ಇನ್ನು ಪಾಠಗಳನ್ನ ಅರ್ಥ ಮಾಡ್ಕೊಬೇಕು, ಇನ್ನಲ್ಲಿ ಇನ್ನು ಕೊರತೆಗಳಿದೆ. ಇದೆಲ್ಲ ಕೂಡ ದೇವರ ಆತ್ಮದ ಮೂಲಕವಾಗಿ ನಮ್ಗೆ ತಿಳಿಸಲ್ಪಡುತ್ತೆ. ಹೌದು, ನಮ್ಮ ಒಂದು ಬೆಳವಣಿಗೆನ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರೋ ಅರ್ಥ ಮಾಡ್ಕೊಳಕ. ಅದಕ್ಕೆ ಈ ಪಾಸ್ ಹೊರಳ ಬರ್ಬೇಕಾದ್ರೆ ನಮ್ಗೆ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ರಿ, ನಿಮ್ಮನ್ನೇ ನೀವು ಸ್ಟಡಿ ಮಾಡ್ರಿ ಅಂತ ಹೇಳೋದು. ಅದಕ್ಕೆ ನಾವ್ ಯಾವಾಗ್ಲೂ ಏನ್ ಮಾಡ್ತಾ ಇರ್ತೀವಿ, ಅವ್ರ ಬಗ್ಗೆ ಇವ್ರ ಬಗ್ಗೆ. ಇಲ್ಲಿ ನೋಡಿ, ಒಂದು 3ನೇ ಸಂಪುಟ ಓದ್ಬೇಕಾದ್ರೂ ಕೂಡ ದೇವ್ರ ಮಕ್ಳು ಬಾಬಿಲೋನ್ ಬಗ್ಗೆ ನೋಡ್ತೀವಿ, ಆ ಬೇರೆ ದೇಶಗಳ ಬಗ್ಗೆ ನೋಡ್ತೀವಿ, ಕ್ರೈಸ್ತ ಸಮುದಾಯ ಬಗ್ಗೆ ನೋಡ್ತೀವಿ, ಇಸ್ರೇಲ್ ಜನ ಬಗ್ಗೆ ನೋಡ್ತೀವಿ, ಎಲ್ರ ಬಗ್ಗೆ ನೋಡ್ತೀವಿ. ನಮ್ಮನ್ನ ನೋಡೋದು ಯಾವಾಗ? ನಮ್ ಬಗ್ಗೆನೇ ಇರೋದು ಟಾಪಿಕ್. ಇದೆಲ್ಲ ಮಾತಾಡ್ತಿರೋದು ನಮ್ ಬಗ್ಗೆ, ನಮಗೋಸ್ಕರ ಮಾತಾಡ್ತಿರೋದು, ಅವ್ರಿಗೋಸ್ಕರ ಅಲ್ಲ. ಬಾಬೇಲ್ ಏನಾದ್ರಂತೆ ಏನಂತೆ, ಬಿದ್ದೋದ್ರು ಬಿದ್ದೋಗ್ಲಿ, ಎದ್ರೆ ಎಲ್ಲಿ, ಅದು ದೇವರ ಮಧ್ಯದಲ್ಲಿ ಇರುವಂತ ಜಡ್ಜ್ಮೆಂಟ್. ನಮ್ ಬಗ್ಗೆ ನೋಡೋಣ ಅಲ್ವಾ? ಸಾಮಾನ್ಯವಾಗಿ ನಾವು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಲ್ಲ, ಕ್ರಿಸ್ತನ ಸರ್ ಇದೆ, ಯಾರನ್ನಾದ್ರೂ ಒಂದು ಬೆರಳು ನೀನ್ ತೋರಿಸ್ಬೇಕಾದ್ರೆ ಉಳಿದಿರುವಂತ ಬೆರಳು ನಿನ್ನ ತೋರಿಸ್ತಾ ಇದೆ, ಎಚ್ಚರಿಕೆಯಾಗಿರು ಅಂತ ಹೇಳ್ತೀವಿ. ಆ ರೀತಿ ಬೇರೆಯವ್ರ ಬಗ್ಗೆ ನೋಡೋಕ್ಕಿಂತ ಮೊದಲು 4 ಪಟ್ಟು ನಮ್ಮ ಬಗ್ಗೆ ನೋಡುವಂತ ವಿಷಯಗಳನ್ನ ನಾವು ಕಲಿಬೇಕು. ಯಾಕಂದ್ರೆ ಇದು ನಮ್ಮ ಬಗ್ಗೆ ಮಾತಾಡುವಂತ ವಿಷಯ. ನಾನು ಸಭೆ ಆಗ್ತೀನಾ? ನಾನು ಸಭೆ ಆಗಲ್ವಾ? ನನ್ನ ಹಣೆಯಲ್ಲಿ ಗುರುತು ಹಾಕಲ್ಪಡಲ್ವಾ? ಯಾಕಂದ್ರೆ ನನಗೆ ಈ ಕರೆ ಕೊಡದೇ ಇದ್ರೆ ಬೇರೆ, ಕರೆ ಕೊಟ್ಟಾಯ್ತು, ಕರೆ ನನಗೆ ಕರೆಯಲ್ಪಟ್ಟಾಯ್ತು, ನಾನು ಕಲ್ಕೊಂಡ್ಬಿಡ್ತೀನ ಆ ಒಂದು ಅವಕಾಶವನ್ನ? ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನ? ಇಲ್ಲವೇ ನಾನು ಮಿಸ್ ಮಾಡದೆ ಗುರಿಯನ್ನು ಇಟ್ಟು ಹಿಂದಿನದನ್ನು ಮರೆತು ಮುಂದಿನದನ್ನು ಗೊತ್ತು ಮಾಡಿಕೊಂಡು ಗುರಿ ಮಾಡಿಕೊಂಡು ಕ್ರಿಸ್ತನ ಕೊಟ್ಟಿರುವಂತಹ ಬಿರುದನ್ನು ನಾನು ಏನ್ ಮಾಡ್ತೀನಿ, ದೃಷ್ಟಿಸಿ ಓಟವನ್ನು ಓಡ್ತಾ ಇದ್ದೀನ? ಒಂದಲ್ಲ ಒಂದಿನ ಅದನ್ನ ಹೊಂದುತ್ತೀನ? ನನಗೋಸ್ಕರ ಜೀವ ಕಿರೀಟ ಇಡಲ್ಪಟ್ಟಿದಂತ ದೃಢ ನಿರ್ಧಾರ ನನ್ನ ಹೃದಯದಲ್ಲಿ ಇರುತ್ತಾ? ಅದನ್ನ ದೇವ್ರ ಮಕ್ಳು ಇವತ್ತು ನಾವು ಸ್ಟಡಿ, ನಮ್ಮ ಸ್ಟಡಿ ಪಾರ್ಟ್ ಮೊದಲು ಅದು. ಈ ಪಾಠಗಳು ಕೂಡ ಇಲ್ಲಿ ಹೇಳಲ್ಪಡ್ತಾರಂತ ಉದ್ದೇಶ ಕೂಡ ಅದೇ. ಸ್ಪಷ್ಟತೆ ಇರ್ಲಿ, ನಿಖರತೆ ಇರ್ಲಿ. ಅವರು ಬಾಬಿಲೋನ್, ಅವ್ರನ್ನ ಯಾಕೆ ದೇವ್ರ ಹಾಗೆ ಮಾಡಿದ್ರು? ಹೌದಪ್ಪ, ಇಂಥ ಗುಣಗಳು ಅವರಲ್ಲಿ ಇತ್ತು, ಅದಕ್ಕೆ ಹಾಗೆ ಮಾಡಿದ್ರು. ನನ್ನಲ್ಲಿ ಆ ಗುಣಗಳಿದ್ರೆ ನಾನು ಬಾಬಿಲೋನ್ ಆಗ್ತೀನಿ. ಬಾಬಿಲೋನ್ ಅಂತ ಹೊರಡೆ ಬಂದ್ಬಿಟ್ರೆ ಏನಂತೆ? ಗುಣಗಳೇ ತಾನೇ ದೇವರ ಅಸಹ್ಯವಾಗ್ತಿರೋದು. ಬದಲಾಗಿ ಬೇರೆ ವಿಷಯಗಳೆಲ್ಲ, ಅವ್ರ ಹೃದಯದ ಆಲೋಚನೆಗೆ ತಕ್ಕಂತಿರುವಂತಹ ಬೋಧನೆಗಳು, ಆ ಬೋಧನೆಗಳನ್ನ ತಿರಸ್ಕಾರ ಮಾಡಿದೆ. ಅದೇ ಗುಣಗಳನ್ನ ಇಟ್ಕೊಂಡಿದ್ರೆ ಅದೇ ಬಾಬಿಲೋನ್ ಆಗಿರ್ತೀನಿ. ಎಲ್ಲೇ ಇದ್ರು ಬಾಬಿಲೋನ್ ಆಗಿರ್ತೀನಿ. ಗೋಧಿ ಆಗಲ್ಲ, ಹಣಜಿನ ಆಗಿರ್ತೀನಿ. ದೇವರ ಮಕ್ಕಳ ಮಧ್ಯದಲ್ಲೂ ಕೂಡ ಹಣಜಿ ಆಗಿರ್ತೀನಿ ಅಲ್ವಾ? ಹಣಜಿ ಆಗಿರುವಂತ ಗೋಧಿಯ ವೇಷವನ್ನ ಹಾಕೊಂಡಿರ್ತೀನಿ. ಇದೆಲ್ಲ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳುವಂತ ಒಂದು ವಿಷಯ. ಅದಕ್ಕೆ ದಾನಿಯಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲೊಂದು ವಿಷಯ ಮಾತಾಡ್ತಾರೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಭಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಏನಪ್ಪಾ ಇದ್ರ ಅರ್ಥ ನೋಡ್ರಿ? ಈ ಮಾತಿನ ಒಂದು ಅರ್ಥವನ್ನ ನೋಡ್ರಿ. ನೀವು ಅದನ್ನ ಓದ್ರಿ. ದಾನಿಯೇಲ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯವನ್ನು ಒಂದ್ಸರಿ ಓದ್ಬಿಡ್ರಿ. ದಾನಿಯೇಲ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ. ನನಗೆ ಓದ್ತೀರಾ ಯಾರಾದ್ರು? ಕೇಳಿಸಿದರೂ ಅರ್ಥವಾಗಲಿಲ್ಲ. ಆಗ ನಾನು ಎನ್ನೊಡೆಯನೇ, ಈ ಕಾರ್ಯಗಳು ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ಸಾಕು ಬ್ರದರ್. ಏನಂತಿದ್ರೆ ಸಾಕು ಅಲ್ವಾ? ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅಂದ್ರೆ ಏನರ್ಥ? ಅನೇಕರು ಅಂತ ಹೇಳಿದಾಗ ಯಾರೊಬ್ಬರಿಗೆ ಈ ಶುದ್ಧೀಕರಣದ ವಿಷಯ ತಿಳಿಸಲ್ಪಡುತ್ತೋ ಅವ್ರು ಏನ್ ಅರ್ಥ ಮಾಡ್ಕೊಳ್ತಾರಂದ್ರೆ, ಈ ಶುದ್ಧೀಕರಣ ಅಂದ್ರೆ ನನ್ನನ್ನ ಪರಿಶುದ್ಧ ಮಾಡ್ಕೊಳ್ಳುವಂತ ಒಂದು ವಿಷಯ ಇದೆಯಲ್ಲ, ಇದು ಆರಂಭಿಕ ಹಂತವಾಗಿದೆ. ನನ್ನ ಗುರಿನ ಮುಟ್ಬೇಕಾದ್ರೆ ಇನ್ನು ಕೂಡ ತುಂಬಾ ದಿನ ಪ್ರಯಾಣ ಮಾಡ್ಬೇಕು, ತುಂಬಾ ದೂರ ನಡಿಬೇಕು ನಾನು. ಅಂದ್ರೆ ಅವ್ರು ಅಲ್ಲಿ ನಿಂತ್ಕೊಳ್ಳಲ್ಲ, ಮುಂದುವರಿತಾರೆ. ಈ ಮುಂದುವರಿತಾರವ್ರು ಏನ್ ಮಾಡ್ತಾರೆ? ಅದೇ ದಾರಿಲಿ ಶುದ್ಧ ಆಗುವಂತ ಹಂತಕ್ಕೆ ಶುಭ್ರ ಮಾಡ್ಕೊಳ್ಳುವಂತ ಕೆಲಸವನ್ನ ದಿನೇ ಮಾಡಿ ಶೋಧಿತರಾಗ್ತಾರೆ. ಈ ದುಷ್ಟರು ಏನ್ ಮಾಡ್ತಾರೆ? ಆ ಸ್ಥಳವನ್ನ ಬಿಟ್ಟು ಬರಕ್ಕೆ ಇಷ್ಟಪಡಲ್ಲ. ಅವಾಗ ಏನಾಗ್ತಾರೆ? ಇವತ್ತಿರುವಂತ ದುಷ್ಟತನ ನಾಳೆನೂ ಅದೇ ರೀತಿ ಇರುತ್ತಾ? ನಾಳೇನಿರುತ್ತೆ? ಇನ್ನು ಸ್ವಲ್ಪ ದುಷ್ಟತನ ಸೇರ್ಕೊಳ್ಳುತ್ತೆ. ನಾಳದ್ದು ಇನ್ನು ಸ್ವಲ್ಪ ದುಷ್ಟತನ ಸೇರಿ ಸ್ವಲ್ಪ ದೊಡ್ಡದಾಗುತ್ತೆ ದುಷ್ಟ ಕಾರ್ಯಗಳು. ಕರೆಕ್ಟ್ ಅಲ್ವಾ? ಇದೆ ನಮ್ಮ ಮನಸ್ಸು
ಒಂದು ಹೊಲವಿದ್ದಂತೆ. ಇವತ್ತು ನಾವು ಹಾಕಿರುವಂತ ದೇವರ ವಾಕ್ಯ ಒಂದು ಬೀಜವಿದ್ದಂತೆ. ಒಳ್ಳೆ ಬೀಜ ಹಾಕಿದ್ರೆ ನಾಳೆ ಒಳ್ಳೆ ಗುಣ ಬರುತ್ತೆ. ಕೆಟ್ಟ ಆಲೋಚನೆಗಳು, ಕೆಟ್ಟ ವಿಷಯಗಳನ್ನ ಮನಸ್ಸಲ್ಲಿ ತುಂಬಿಕೊಂಡ್ರೆ ಅದು ಕೂಡ ನಾಳೆ ಗಿಡವಾಗಿ ಬೆಳೆಯುತ್ತೆ, ಮರವಾಗುತ್ತೆ. ದುಷ್ಟ ಕೃತ್ಯಗಳು, ಪಾಪ ಕೃತ್ಯಗಳ ಮರವಾಗಿ, ಕೆಟ್ಟ ಮರವಾಗಿ ಬೆಳೆಯುತ್ತೆ. ಯಾವುದನ್ನ ಬಿತ್ತುತ್ತೀವೋ ಅದು ಅಲ್ಲಿಯೇ ಇರಲ್ಲ. ಅದಕ್ಕೆ ಹೇಳ್ತಾರದು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಭಿತರವರು. ಅಂದ್ರೆ ಏನಪ್ಪಾ ಶುದ್ಧೀಕರಿಸಿ ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡೋದು ಮೊದಲನೇ ಭಾಗ. ಶುಭ್ರ ಮಾಡಿಕೊಂಡು ಅಂದ್ರೆ ಸ್ಯಾಂಟಿಫಿಕೇಶನ್. ನಾವೇನಾಗ್ತೀವಿ ಪ್ರತಿದಿನ ಕ್ರಿಸ್ತನ ಸ್ವರೂಪದಲ್ಲಿ ಪ್ರತಿದಿನ ನಡೆಯುವಂತ ಕೆಲಸ. ಶುದ್ಧೀಕರಿಸಿ ಅಂತ ಹೇಳಿದಾಗ ನನ್ನ ಶುದ್ಧೀಕರಣ ಮಾಡೋದಕ್ಕೆ ಒಪ್ಪಿಸ್ಕೊಡ್ತೀನಿ ತಂದೆ ಅನ್ನೋದು ಒಂದು ಭಾಗವಾದ್ರೆ, ದೇವರು ನಮ್ಮನ್ನ ಶುಭ್ರ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದಾಗ ನಮ್ಮನ್ನ ಅದಕ್ಕೆ ಪ್ರತಿದಿನ ಶುಭ್ರ ಮಾಡುವಂತ ಹಂತದಲ್ಲಿ ನಾವು ಮುಂದುವರಿತೀವಿ. ಎರಡನೇ ಕೆಲಸ ಆಯ್ತು, ಸಂಪೂರ್ಣವಾಗಿ ಶುದ್ಧ ಆಗಿದ್ವಿ, ಶುಭ್ರ ಮಾಡ್ಕೊಂಡಿದೀವಿ, ಬಿಟ್ಬಿಡ್ತಾರ ದೇವರು? ಟೆಸ್ಟ್ ಮಾಡ್ತಾರೆ, ನೀನ್ ಶುದ್ಧವಾಗಿದ್ಯಾ, ಶುದ್ಧ ತರ ನಟನೆ ಮಾಡ್ತಾ ಇದೀಯಾ ಅಂದ್ಬಿಟ್ಟು. ಶೋಧಿತರಾಗುವರು ಅಂದ್ರೆ ಶೋಧನೆ ಕೂಡ ಮಾಡ್ತಾರೆ. ಈ 3 ಭಾಗನೂ ಇರುತ್ತೆ. ನಮ್ಮನ್ನ ಸಮರ್ಪಣೆ ಮಾಡೋದು, ಪರಿಶುದ್ಧವಾಗೋದು, ಶೋಧಿತರ. ಇದು 3 ನಡೆದೇನಾಗ್ತಾರೆ? ಪರಿಶುದ್ಧವಂತರಾಗ್ತಾರೆ. ದುಷ್ಟರು ಏನ್ ಮಾಡ್ತಾರೆ? ದುಷ್ಟರು ಆ ದುಷ್ಟ ಕಾರ್ಯನ ಬಿಡೋದೇ ಇಲ್ಲ. ಅಂದ್ರೆ ಅವ್ರು ಸ್ವಲ್ಪ ದುಷ್ಟರಾದ್ರೇನು, ಜಾಸ್ತಿ ದುಷ್ಟರಾದ್ರೇನು, ದುಷ್ಟರಾಗೇ ಇರ್ತಾರೆ. ಎಲ್ಲಿವರೆಗೂ ದೇವರಿಗೆ ನಾನು ಸಂಪೂರ್ಣವಾಗಿ ಒಪ್ಪಿಸ್ಕೊಡಲ್ವೋ ಅಲ್ಲಿವರೆಗೂ ನನ್ನಲ್ಲಿ ಪರಿಶುದ್ಧವಾಗುವಂತ ಯಾವುದೇ ಕೆಲಸಗಳು ನಡೆಯಲ್ಲ. ನಡಿದೇ ಇದ್ದಾಗ ನಾನು ಪರಿಶುದ್ಧವಾಗಲ್ಲ, ಪರಿಶುದ್ಧವಾಗದೇ ಇದ್ದಾಗ ನನ್ನನ್ನ ದೇವರು ಶೋಧನೆ ಮಾಡಲ್ಲ. ಯೋಚನೆ ಮಾಡು. ಆ ಒಂದು ಒಪ್ಪಿಸ್ಕೊಡುವಂತ ಗೆರೆಗೆ ಹಿಂದೆ ಇರೋದೆಲ್ಲ ದುಷ್ಟರೇ. ಅವರಲ್ಲಿ ಯಾರಿಗೂ ವಿವೇಕವಿರೋದು ಅಂತ ಹೇಳ್ತಾ ಇದಾರೆ. ಅಂದ್ರೆ ಯಾರಿಗೂ ಇಷ್ಟೊಂದು ನಾವು ಓದ್ತಿರುವಂತ ಸತ್ಯ ದೇವ್ರು ತಿಳಿಸ್ಕೊಡ್ತಾರೆ. ಅವ್ರಿಗೆ ತಿಳಿಸ್ಕೊಡೋದ್ರಿಂದ ಅವ್ರಿಗೆ ಏನಾದ್ರು ಪ್ರಯೋಜನವಾಗುತ್ತಾ? ನೋಡ್ರಿ, ಮೊದಲನೇದಾಗಿ ನಾನೊಬ್ಬ ಬಾಬಿಲೋನ್ ಅಂತ ತಿಳ್ಕೊಳ್ಳಿ. ನನ್ ಬಾಬಿಲೋನ್ನ ಒಂದು ಬೋಧನೆ ಸತ್ಯಗಳನ್ನ ತುಂಬಾ ದೃಢವಾಗಿ ಇಟ್ಕೊಂಡ್ಬಿಟ್ಟೆ. ನೀವು ಬಂದ ನನ್ನ ಹತ್ರ ಮಾತಾಡ್ತಾ ಇದ್ರ, ನೋಡಿ ಬ್ರದರ್ ಇದೆಲ್ಲ ತಪ್ಪು, ಇದು ಸುಳ್ಳು ಅಂತ ಹೇಳಿದಾಗ ನಂಗೆ ಸ್ವಲ್ಪ ಕೋಪ ಬರುತ್ತೆ. ಅದೇ ನೀವ್ ತೆಗೆದ್ಬಿಟ್ಟು ನನ್ನ ಹತ್ರ ಬ್ರದರ್ ನೀವಿರೋದು ಬಾಬಿಲೋನ್ ಅಂದ್ಬಿಟ್ರೆ ನನಗೆ ಇನ್ನೂ ತುಂಬಾ ಕೋಪ ಬಂದ್ಬಿಡುತ್ತೆ. ನಮ್ಮನ್ನೇ ಬಾಬಿಲೋನ್ ಅಂತೀಯ, ನಾವು ಬಾಬಿಲೋನ ಅಂತ ಏನ್ ಮಾಡುತ್ತೆ ಅಂದ್ರೆ ನನ್ಗೆ ಇರುವಂತ ಪ್ರೀತಿ ಯಾವ್ದ್ರ ಮೇಲೆ ಇದೆ? ಬಾಬಿಲೋನ್ ಬೋಧನೆ ತತ್ವಗಳ ಮೇಲೆ ಇದೆ. ಆದ್ರಿಂದ ನಾನೇನ್ ಮಾಡ್ತೀನಿ, ಅದನ್ನ ಯಾರು ಹೇಳಿದ್ರು ನನ್ ಕೋಪ ಬಂದ್ಬಿಡುತ್ತೆ. ಹಾಗಂತ ಮಾತ್ರಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದು ಒಳ್ಳೇದಲ್ಲ. ದೇವರ ದೃಷ್ಟಿಯಲ್ಲಿ ಅದು ನ್ಯಾಯವಾದದ್ದಲ್ಲ, ಅನ್ಯಾಯವಾದದ್ದೇ. ಆದ್ರೆ ನನ್ನ ದೃಷ್ಟಿಯಲ್ಲಿ ನ್ಯಾಯವಾದ. ಆ ರೀತಿ ಇರ್ತೀನಿ. ಬಾಬಿಲೋನ್ ಸಿಸ್ಟಮ್ ಈ ರೀತಿ ಇರುತ್ತೆ ಅಲ್ವಾ? ಆದ್ರಿಂದ ಅವ್ರಿಗೆ ವಿವೇಕವಿರೋದು ಎಷ್ಟೇ ಏನಾಗಲ್ಲ, ಹೇಳಿದ್ರು ಅವ್ರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಎಷ್ಟೇ ಜ್ಞಾನಿಗಳು ಅನ್ಸ್ಕೊಂಡ್ರು ಅವರಿಗೆ ಏನಾಗಲ್ಲ, ವಿವೇಕ ಗೊತ್ತಾಗಲ್ಲ, ವಿವೇಕವಿರುವುದಿಲ್ಲ. ಆದ್ರೆ ನಿಜವಾದ ದೇವ್ರ ಮಕ್ಳಿಗೆ ಏನಾಗುತ್ತೆ, ಆ ಒಂದು ತಿಳುವಳಿಕೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಅದರಿಂದ ದೇವ್ರ ಮಕ್ಳು ನಾವು ಆ ಹಂತದಲ್ಲಿ ಮುಂದುವರಿತಾ ಇದೀವಾ? ಆ ಒಂದು ಭಾವನೆಗಳನ್ನ ಬೆಳೆಸ್ಕೊಳ್ತಾ ಇದೀವಾ? ತಿರಸ್ಕೃತರ ಮೇಲೆ, ಬಾಬಿಲೋನಿಂದ ತ್ಯಜಿಸಲ್ಪಟ್ಟವರ ಮೇಲೆ ಪಿಡುಗಲು ಬರುವ ಮೊದಲು ಈ ರೀತಿ ವರ್ಗಗಳನ್ನು ಗುರುತಿಸಬೇಕಾಗುವುದು. ನೋಡ್ರಿ, ಈ ಕೊನೆ ಹಂತದವರೆಗೂ ಕೆಲವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ವಿಷಯವನ್ನ ಯಾವ್ದು ಕಂಪೇರ್ ಮಾಡ್ತಾರ ಅಂದ್ರೆ, ನೋಹನು ನಾವೇನೋ ಕಟ್ಟಿ ಜಲಪ್ರಳಯ ಬರೋವರೆಗೂ ಕೆಲವ್ರು ಏನಾಗಲ್ಲ, ಅಂದ್ರೆ ಜನರು ಅವತ್ತೇನಾಗ್ಲಿಲ್ಲ, ಯಾವುದೇ ಬದಲಾವಣೆ ಕಾಣಿಸ್ಕೊಳ್ಳಿಲ್ಲ, ನಂಬ್ಲೇ ಇಲ್ಲ ಅವ್ರಿಗೆ. ಹೇಳಿಲ್ವಾ? ಅವ್ರು ಹೇಗಿದ್ರು ಹಾಗೆ. ಅದೇ ರೀತಿ ಈ ಬಾಬಿಲೋನ್ ನಾಶವಾಗೋವರೆಗೂ ಬಾಬಿಲೋನ್ ಹೆಂಗಿರುತ್ತೆ ಹಂಗೆ ಇರುತ್ತೆ ನೋಡ್ರಿ. ಅದೇ ರೀತಿ ಸಭೆ ಆರಾಧನೆ, ಅದೇ ರೀತಿ ಅನ್ಯ ಭಾಷೆ ಮಾತಾಡೋದು, ಅದೇ ರೀತಿ ಅದ್ಭುತ ಕಾರ್ಯಗಳನ್ನ ಬಗ್ಗೆ ಪ್ರಾರ್ಥನೆ ಮಾಡೋದು, ಅದೇ ರೀತಿ ಆಶೀರ್ವಾದ ಬಗ್ಗೆ ಪ್ರಾರ್ಥನೆ ಮಾಡೋದು, ದೆವ್ವಗಳನ್ನ ಓಡಿಸೋದು, ಇದು ನಡೀತಾನೆ ಇರುತ್ತೆ. ಅದು ಬಾರಿ ನಡೀತಾ ಇರುತ್ತೆ ಕೊನೆ ಹಂತದವರೆಗೂ. ಕೊನೆ ಹಂತದ ಸಭೆ ಮುದ್ರೆ ಹಾಕಲ್ಪಟ್ಟು ತೆಗೆಯಲ್ಪಟ್ಟು ದೇವರ ಕೋಪ ಅವ್ರ ಮೇಲೆ ತಿರುಗೋವರೆಗೂ ಅವ್ರು ಹಂಗೆ ಇರ್ತಾರೆ. ಇದನ್ನ ದೇವ್ರ ಮಕ್ಕಳು ಮೊದಲು ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಮುಂದುವರ್ಸೋಣ. ಓದ್ಬೇಕಾ ಬ್ರದರ್? ಓದಿ ಇಷ್ಟ. ಈ ಜ್ಞಾನವು ಮುದ್ರಿಸುವ ಮತ್ತು ಪ್ರತ್ಯೇಕಿಸುವ ಪಾರುಪತ್ಯವಾಗಬೇಕು ಎಂಬುದನ್ನು ಈ ಹಿಂದೆ ಪರಿಗಣಿಸಿದ ವಾಕ್ಯಕ್ಕಿಂತ ಮೊದಲೇ ಸೂಚನೆ ನೀಡುತ್ತದೆ. ಯಾಕೆಂದರೆ ಬಾಬೇಲ್ ಬಿದ್ದಿತು, ಕೆಲವೊಂದು ಉಪದ್ರವಗಳು ಮತ್ತು ಶಿಕ್ಷೆಗಳು ಆಕೆಯ ಮೇಲೆ ಬರಲಿವೆ. ಅದಕ್ಕೂ ಮೊದಲೇ ದೇವರ ಜನರು ಆ ಜ್ಞಾನದ ಮೇಲೆ ಆತುಕೊಂಡು ಹೊರಬನ್ನಿರಿ ಎಂಬ ಆಜ್ಞೆಗೆ ವಿಧೇಯರಾಗಬೇಕಾಗಿದೆ ಎಂಬ ಘೋಷಣೆಯನ್ನು ಮಾಡಲಾಯಿತು. ಖಂಡಿತವಾಗಿಯೂ ಎಲ್ಲರೂ ತಮ್ಮ ಹಣೆಯ ಮೇಲೆ ಮುದ್ರೆ ಹಾಕಿಸಿಕೊಳ್ಳಬೇಕಾಗಿದೆ ಎಂಬುದು ನಮಗೆ ತಿಳಿದಿದೆ. ದೇವರ ಯೋಜನೆಯ ಬಗ್ಗೆ ಇದನ್ನು ಅವರು ಬುದ್ಧಿವಂತಿಕೆಯಿಂದ ದೇವರ ಆಜ್ಞೆಯನ್ನು ಮೆಚ್ಚಿಕೊಂಡು ಅದಕ್ಕೆ ವಿಧೇಯರಾಗುವ ಮೊದಲೇ ತಿಳಿಸಲಾಗಿದೆ.
ಓಕೆ, ಇಷ್ಟೆಲ್ಲ ಬಿತ್ತೇಶ್ವರ ಸರ್ ನೋಡ್ರಿ, ವಾಕ್ಯವನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. ಈ ಪ್ರವಾದನ ವಾಕ್ಯ ಏನಪ್ಪಾ ಅಂದ್ರೆ, ನನ್ನ ಪ್ರಜೆಗಳೆಲ್ಲ ಅವನ್ನ ಬಿಟ್ಟು ಹೊರಗೆ ಬನ್ರಿ ಅಂತ ಕರೆಯಕ್ ಮೊದ್ಲು ಏನೇನ ಹೇಳ್ತಾ ಇದೆ ಅಂತ, ಬಿದ್ದಲು ಬಿದ್ದಲು, ಬಾಬಿಲೋನ್ ಮಹಾನಗರ ಬಿದ್ದಿತ್ತು ಅಂತ ಮೊದಲು ಹೇಳ್ತಾ ಇದೆ. ಇದೇನಪ್ಪಾ ಅಂದ್ರೆ ದೇವ್ರ ಮಕ್ಕಳಿಗೆ ಒಂದು ಎಚ್ಚರಿಕೆ, ಒಂದು ವಿಷಯ. ನೋಡ್ರಿ, ಬಾಬೇಲ್ ಬೀಳೋದು ಇನ್ನೂ ಸಮಯವಿದೆ. ಒಂದ್ ರೀತಿಯಲ್ಲಿ ಅದು ಕೃಪೆಯಿಂದ ಬಿದ್ದೋಯ್ತು ಅಂತ ನಾವ್ ಹೇಳ್ತಾ ಇದೀವಿ, ದೇವ್ರ ವಾಕ್ಯದಿಂದ ಹೇಳ್ತಾ ಇದೀವಿ. ಎಷ್ಟು ಜನರು ಇದನ್ನ ಗ್ರಹಿಸ್ಕೊಳಕ್ ಆಗ್ತಿದೆ ಇವತ್ತು? ಯೋಚನೆ ಮಾಡ್ಬೇಕು. ಬ್ರದರ್ ಹೇಳ್ತಾ ಇದ್ರೆ, ವಾಕ್ಯ ಹೇಳ್ತಾ ಇದೆ, ಬಿದ್ದೋಗುತ್ತೆ ಅಂತ ಹೇಳ್ತಾ ಇದ್ರೆ ಅವ್ರಿನ್ನ ಚೆನ್ನಾಗಿದಾರಲ್ಲಪ್ಪ, ಸಿಸ್ಟಮ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನೋಡ್ರಿ ಹೆಂಗಿದಾರೆ, ಪೋಪ್ ಸಿಸ್ಟಮ್ ಚೆನ್ನಾಗಿದೆ, ಎಲ್ಲಾ ಕಡೆ ಟೂರ್ ಹೋಗ್ತಾ ಇದಾರೆ, ಟ್ರಿಪ್ ಮಾಡ್ತಾ ಇದಾರೆ, ಎಲ್ರು ಅವ್ರಿಗೆ ತುಂಬಾ ಬೆಂಬಲ ಕೊಡ್ತಾ ಇದಾರೆ. ಕ್ರೈಸ್ತ ವರ್ಗದವ್ರು ಏನು ಕಡಿಮೆ ಇಲ್ಲ, ಎಲ್ಲಾ ಕಡೆ ಒಳ್ಳೆ ಮೀಟಿಂಗ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿದ್ದಾರೆ, ಆಶೀರ್ವಾದವಾಗಿದ್ದಾರೆ. ಅದಂಗ್ ಬೀಳಕ್ಕಾಗುತ್ತೆ, ಬಿದ್ದಿದ್ದಾರೆ ಅಂತ ಹೇಳಕ್ಕಾಗುತ್ತೆ ಅನ್ನೋದು ಕೆಲವರ ಒಂದು ಮನಸ್ಸಿನಲ್ಲಿರುವಂತ ವಿಷಯ. ನಾನು ಆಗ್ಲೇ ಹೇಳಿದ್ವಿ, ಅವರು ಯಾವುದ್ರಿಂದ ಮೊದಲು ಬಿದ್ದಿದ್ದಾರೆ ನೀವು ಅರ್ಥ ಮಾಡ್ಕೊಂಡಿದ್ದೀರ ತಾನೆ? ಯಾವ್ದ್ರಲ್ಲಿ ಬಿದ್ದಿದ್ದಾರೆ? ಲೌಕಿಕವಾದ ಆಶೆಗಳಲ್ಲಿ ಬಿದ್ದರು. ಅಲ್ಲ, ಈಗ ಅವ್ರು ಯಾವ್ದ್ರಲ್ಲಿ ಬಿದ್ದಿದ್ದಾರೆ ಅಂದ್ರೆ, ಬಿದ್ದಲು ಅಂತ ಹೇಳಿದಾಗ ಏನಿಂದ ಬಿದ್ರು? ಏನ್ ಬಿದ್ರು? ಡಾಕ್ಟ್ರಿನ್ಸ್ ಅಲ್ಲಿ, ದುರ್ಬೋಧನೆಯಲ್ಲಿ ಬಿದ್ರ ಅಂತ ಅರ್ಥ ಆಗುತ್ತೆ. ಡಾಕ್ಟ್ರಿನ್ಸ್ ಅಲ್ಲಿ. ನಾನು ಹೇಳ್ತಿರೋದು ನೋಡ್ರಿ, ಇಲ್ಲಿ ಬಿದ್ದಲು ಬಿದ್ದಲು ಬಾಬೆಲ್ ಎಂಬ ಮಹಾನಗರಿ ಬಿದ್ದಲು. ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರು ಹೇಳ್ತಾ ಇದಾರೆ, ನೀನ್ ಬಿದ್ದೋಗ್ಬಿಟ್ಟೆ ಅಂತ. ಎಲ್ಲಿದ್ರು ಮತ್ತೆ ಎಲ್ಲಿಂದ ಬಿದ್ರು? ದೇವರ ಸನ್ನಿಧಾನದಿಂದ ಬಿಟ್ಟು ಮತ್ತೆ ಸೈತನ್ ಕಡೆಗೂ ದುರ್ಬೋಧನೆಗೆ ಹೋದ್ರು ಅಂತ ಅರ್ಥ. ಸನ್ನಿಧಾನ, ಅದಕ್ಕೆ ವಿಷಯ ಏನಂತ ಓದಿದ್ವಿ ನಾವು. ನೋಡ್ರಿ, ಆ ಪೇಜ್ ನಂಬರ್ 97 ಅಲ್ಲಿ ಫಸ್ಟ್ ಓದ್ರಿ. ಪೇಜ್ 97 ಅಲ್ಲಿ ಫಸ್ಟ್ ಲೈನ್ ಓದ್ರಿ. ಅವರು ದೇವ್ರ ಕೃಪೆಯಿಂದ ಬಿದ್ರು. ವೆರಿ ಗುಡ್. ದೇವರ ಕೃಪೆಯಿಂದ ಬಿದ್ದೋದ್ರ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೋಡ್ರಿ, ಅರ್ಥ ಮಾಡ್ಕೊಬೇಕು ನಾವು. ವಿಷಯಗಳನ್ನ ಓದಿದಾಗ ಅಂಡರ್ಲೈನ್ ಮಾಡ್ಕೊಳ್ರಿ. ಬಿದ್ದಲು ಅಂದಾಗ ಎಲ್ಲಿಂದ? ದೇವರ ಕೃಪೆಯಿಂದ ಬಿದ್ರು. ಏನಪ್ಪಾ ದೇವ್ರ ಕೃಪೆ ಇತ್ತು? ಇಲ್ಲಿವರೆಗೆ ಸಭೆಗೆ ಏನೆಲ್ಲಾ ಫೆಸಿಲಿಟಿ ಇತ್ತೋ, ಗೋಧಿಗೆ ಏನೆಲ್ಲಾ ನೀರು ಹೋಗ್ತಾ ಇತ್ತೋ, ಗೊಬ್ಬರ ಹೋಗ್ತಾ ಇತ್ತೋ, ಅದು ಹಣಜಿಗೂ ಹೋಗ್ತಾ ಇತ್ತು. ಅದು ಹಣಜಿ ಕೂಡ ಬೆಳೀತಾ ಇತ್ತು. ಅದೇ ಸಾರಾಂಶವನ್ನು ಹಣಜಿ ತಗೊಳ್ತಾ ಇತ್ತು, ಗೋಧಿನೂ ತಗೊಳ್ತಾ ಇತ್ತು, ಹಣಜಿನೂ ತಗೊಳ್ತಾ ಇತ್ತು. ಒಂದೇ ಫೀಲ್ಡ್ ಅಲ್ಲಿ ಬೆಳೀತಾ ಇತ್ತು. ಈಗ ಕಟ್ ಮಾಡುವಂತ ಕೆಲಸ ಬಂದೈತೆ, ಆದ್ರೆ ಬೆಂಕಿಗಿನ್ನೂ ಹಾಕ್ಲಿಲ್ಲ. ಕಟ್ ಮಾಡ್ಬಿಟ್ರೆ ಆ ಭೂಮಿಲಿರುವಂತ ಆ ಸಾರಾಂಶವನ್ನ ಆ ಹಣಜಿ ಎಲ್ಕೊಳಕ್ಕಾಗುತ್ತಾ? ಆಗಲ್ಲ. ದೇವ್ರು ಇನ್ಮೇಲೆ ಕೊಡುವಂತ ಯಾವುದೇ ಕೃಪೆನ ಅವರು ತಗೊಳಕ್ಕೆ ಆಗಲ್ಲ. ಅದೇ ಬಿದ್ದಲು ಅಂತ ಹೇಳುವಂತ ವಿಷಯ. ಅದನ್ನ ಅರ್ಥ ಮಾಡ್ಕೊಬೇಕು. ವಿಶ್ವನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಬಿದ್ದಲು ದೇವರ ದೃಷ್ಟಿಯಿಂದ ಬಿದ್ದಲು ಅಂದ್ರೆ, ಇಲ್ಲಿವರೆಗೆ ನೀನ್ ನಿಂತ್ಕೊಂಡಿದ್ದೆ, ನನ್ನಲ್ಲಿರುವಂತ ಎಲ್ಲಾ ಬ್ಲೆಸ್ಸಿಂಗ್ ನಿಂಗೆ ಸಿಗ್ತಾ ಇತ್ತು, ನನ್ನ ಗೋಧಿಗಳು ನಿನ್ನ ಮಧ್ಯದಲ್ಲಿ ಇರೋದ್ರಿಂದ ಅವರಿಗೆ ಹೋಗುವಂತ ಅದೇ ಆಶೀರ್ವಾದ ನಿನಗೂ ಸಿಗ್ತಾ ಇತ್ತು. ಇನ್ಮೇಲೆ ಹಂಗಲ್ಲ. 1878 ಇಂದ ಈ ರೀತಿ ನಡೆಯಲ್ಲ. ನಾನು ನಿನ್ಗೆ ಯಾವುದೇ ಸತ್ಯವನ್ನ, ಯಾವುದೇ ಕೃಪೆಯನ್ನ ಕೊಡಲ್ಲ ಅಂತ ದೇವ್ರೇನ್ ಮಾಡಿದ್ರೆ, ಅವ್ರನ್ನ ತಳ್ಳಾಕಿದ್ದೆ ಬಿದ್ದಲು. ಅದನ್ನ ಅರ್ಥ. ಈ ವಿಷಯ ಮೊದಲು ನಾವು ಅರ್ಥ, ಅದನ್ನೇ ಇಲ್ಲಿ ಮಾತಾಡ್ತಿರೋದು. ಮೊದಲು ಯಾರಿಗ ಅರ್ಥ ಆಗ್ಬೇಕು? ನಮ್ಗೆ ಅರ್ಥ ಆಗ್ಬೇಕು. ಅದು ಅರ್ಥ ಆದ್ರೆ ತಾನೇ ಹೊರಡೆ ಬರೋದಿಕ್ಕಾಗುತ್ತೆ. ಇದೇ ಅರ್ಥ ಆಗಿಲ್ಲ ಅಂದ್ರೆ ಹೆಂಗ್ ಹೊರಡೆ ಬರಕ್ಕಾಗುತ್ತೆ? ಇದನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರ ಅವ್ರು ಮಾತ್ರ ಹೊರಡೆ ಬರ್ತಾರ. ಹೌದಾ ದೇವ್ರೆ, ಇದು ನಿಜಾನಾ? ಅಂದ್ರೆ ಬಾಬಿಲೋನ್ ಬಿದ್ದೋಯ್ತಾ? ನಿಮ್ಮ ಕೃಪೆಯಿಂದ ಬಿದ್ದೋಗ್ಬಿಟ್ಟಿದ್ಯಾ? ಇನ್ಮೇಲೆ ಅವ್ರಿಗೆ ಸತ್ಯ ಹೋಗಲ್ವಾ? ಹೌದು, ನನ್ಗೆ ಅರ್ಥವಾಗ್ತಿದೆ ತಂದೆ. ಯಾಕಂದ್ರೆ ನೀವ್ ಹೇಳ್ತಿರುವಂತ ಇಷ್ಟೊಂದು ಬೋಧನೆ ಸತ್ಯ ಅವರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಕಾರಣ ಏನು ಅಂದ್ರೆ, ನಿಮಗೂ ಅವ್ರಿಗೂ, ಸತ್ಯಕ್ಕೂ ಅವ್ರಿಗೆ ಏನಾಗಿಲ್ಲ, ಯಾವುದೇ ಸಂಬಂಧ ಇಲ್ದಂಗೆ ಕಾಣಿಸ್ಕೊಳ್ತಾ ಇದೆ. ಯಾಕೆ ಅವ್ರಿಗೆ ಇಷ್ಟೊಂದು ಸತ್ಯ ಗೊತ್ತಿಲ್ಲ ಇಲ್ಲಿವರೆಗೂ? ಯಾಕೆ ಇದ್ರ ಬಗ್ಗೆ ಮಾತಾಡೋದೆ? ಹಳೇ ಒಂದು ಕಥೆನೇ ಹೇಳ್ತಾ ಇದಾರೆ, ರುಬ್ಬಿದ್ದೇ ರುಬ್ತಾ ಇದಾರೆ ಅಲ್ಲ, ಮಾಡಿದ್ದೇ ಮಾಡ್ತಾ ಇದಾರೆ, ಬೋಧಿಸಿದ್ದೇ ಬೋಧಿಸ್ತಾ ಇದಾರೆ, ಹಳೆ ಕಥೆನೇ ಮಾತಾಡ್ತಾ ಇದಾರೆ. ಯಾಕೆ ಇದೇ ಹಳೆಯ ರಾಗವನ್ನ ಹೇಳ್ತಾ ಇದಾರೆ? ಕಾರಣ ನಿಮ್ಮಿಂದ ಯಾವುದೇ ಸತ್ಯ ಹೋಗ್ತಾ ಇಲ್ಲ, ನಿಮ್ಮಿಂದ ಯಾವುದೇ ಕೃಪೆ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ದೇವ್ರ ಮಕ್ಕಳಿಗೆ. ಇದು ಮೊದಲನೇ ವಿಷಯ, ಅವ್ರು ಬೆಳೆಸ್ಕೊಳ್ತಾರೆ ಅಲ್ವಾ? ಇದೆಲ್ಲ ಬರುತ್ತೆ ಅನ್ನೋದು ನೆಕ್ಸ್ಟ್ ವಿಷಯ ಏನಪ್ಪಾ ಅಂದ್ರೆ, ನೋಡಿ, ಬಿದ್ದೋಗಿರೋದು ಕೃಪೆಯಿಂದ. ಮುಂದೆ ಆಕೆ ಬರುವಂತ ವಿನಾಶಗಳ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿದಾಗ ಏನಾಗುತ್ತೆ? ಹೌದು, 2ನೇ ವಾಕ್ಯ ಹೇಳುವಂತ ಪ್ರಕಾರ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಅಂತ ಈ ಮಾತು ವೈಯಕ್ತಿಕವಾಗಿ ನನ್ನನ್ನು ತಗೊಳ್ರಿ, ಈಗ ನಿಮ್ಮನ್ನ ತಗೊಳ್ರಿ, ಹಂಗೆ ಈ ಮಾತು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದಿದೆ. ಇವಾಗ ನನ್ನ ಪ್ರಜೆಗಳ ಅಂದ್ಬಿಟ್ಟು ದೇವ್ರು ನಮ್ ಜೊತೆಗಿರುವಂತ ಎಲ್ರನ್ನು ಕರೆದಿಲ್ಲ, ನನ್ನನ್ನು ಮಾತ್ರ ಕರಿತಾ ಇದಾರೆ. ನಾನ್ ಬರ್ಬೇಕಪ್ಪ ಫಸ್ಟ್. ನನ್ ಸಭೆಯಲ್ಲಿ 100 ಜನ ಇದಾರೆ, ಬಾಬಿಲೋನ್ ಹೆಸರು ಕಳಿಸಿ ಸಭೆಯಲ್ಲಿ. ಬರ್ತೀರಪ್ಪ ನೀವೆಲ್ರು? ನಾನು ಹೋಗ್ತಾ ಇದ್ದೀನಿ. ಬ್ರದರ್ ನಾನ್ ಬರಲ್ಲ. ಸಿಸ್ಟರ್ ನೀವ್ ಬರ್ತೀರಾ ಸತ್ಯಕ್ಕೋಸ್ಕರ? ಬರಲ್ಲ. ಯಾರು ಬರಲ್ಲ ಅಂತವ್ರ, ನಾನು ಬರಲ್ಲ, ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಕ್ಕಾಗುತ್ತಾ? ಬರ್ತಾರೋ ಬರಲ್ವೋ? ನೀನ್ ಬರ್ತೀಯಾ ಬರಲ್ವಾ ಅಷ್ಟೇ ದೇವ್ರು ಕರೀತಾ ಇರೋದು. ಅವರೆಲ್ಲ ಅಲ್ಲೇ ಇರ್ತಾರೆ, ಇದ್ಬಿಡ್ಲಿ. ಸತ್ಯಕ್ಕೆ ಕಿವಿಗೊಡ್ಲಿಲ್ಲ,
ನಿನಗ ಅರ್ಥ ಆಯ್ತಾ, ನಿಮಗ ಅರ್ಥ ಆಯ್ತಾ, ನೀನ್ ಬಾ ಮಗನೇ, ನೀನ್ ಬಾ ಮಗಳೇ, ಅಷ್ಟೇ. ಇದು ಅರ್ಥ ಆಗಿದೆ ಅಂದ್ರೆ ಬಾ, ಇಲ್ಲಾಂದ್ರೆ ನೀನು ಅಲ್ಲೇ ಇದ್ಬಿಡು, ಏನು ಚಿಂತೆ ಇಲ್ಲ. ನಾನೇನು ಬಲವಂತ ಮಾಡಿ ಕರೀತಲ್ಲ, ದೇವ್ರು ಹೇಳ್ತಿರೋಂತ ಮಾತು. ಆ ರೀತಿ ಬಂದ್ಮೇಲೆ ನೋಡ್ರಿ, ಇವರಿಗೆ ಮೊದಲನೇದಾಗಿ ಹಣೆಯಲ್ಲಿ ಮುದ್ರೆ ಹಾಕಿ. ಹಣೆಯಲ್ಲಿ ಅಂದ್ರೆ ಇವರಿಗೆ ನಿಜವಾದ ಜ್ಞಾನವನ್ನು ಇನ್ನೂ ಹೆಚ್ಚಾಗಿ ಕೊಡ್ರಿ. ಮುಂದೆ ನನ್ನ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ರಿ. ಯಾರು ತಿಳಿಸ್ಕೊಳ್ತಾರ ಅದು ಇವತ್ತು? ನೋಡ್ರಿ, ಯಾರೋ ದೇವ್ರು ಯೂಸ್ ಮಾಡ್ತಾರೆ ನಮ್ಮಂತವ್ರನ್ನ, ನಮ್ಮಂತ ಅಪ್ರಯೋಜನಕವಾದಂತ ಸೇವಕನ ಯೂಸ್ ಮಾಡ್ತವ್ರೆ. ಇನ್ನೆಲ್ಲೆಲ್ಲೋ ಕೆಲವೊಂದು ದೇವ್ರ ಮಕ್ಕಳನ್ನ ಯೂಸ್ ಮಾಡ್ತವ್ರೆ. ಯಾವ್ದೋ ದಾರಿಯಲ್ಲಿ ಪುಸ್ತಕಗಳನ್ನ ವ್ಯಾಲ್ಯೂಮ್ಸ್ ಸ್ಟಡಿ ಮಾಡ್ತೀರಾ, ವಿಷಯಗಳನ್ನ ಅರ್ಥ ಮಾಡ್ಕೊಳ್ತೀರಾ. ಹಣೆಯಲ್ಲಿ ಮುದ್ರೆ ಹಾಕಲ್ಪಡ್ತಾ ಇದೆ. ನೋಡಿ, ನನ್ನ ಮಗಳಿಗೆ ಸತ್ಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಗೊತ್ತಾಗ್ಬೇಕು. ಯಾಕಂದ್ರೆ ದೇವ್ರ ಕರೀದೆ ಯಾರೇ ಬಂದ್ಬಿಟ್ಟು ಅಡ್ಮಿಷನ್ ಆಗಿ ಸ್ಕೂಲಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಓದಲ್ಲ ಕ್ರಿಸ್ತನ ಅಲ್ವಾ? ಯಾರನ್ನ ಆಯ್ಕೆ ಮಾಡ್ದೆ, ಈಗ 10ನೇ ಕ್ಲಾಸಲ್ಲಿ ಯಾರೋ ಒಬ್ಬ ಪಾಸ್ ಆಗದಿರೋರಿಗೆ ಕಾಲೇಜಿಗೆ ಸೀಟ್ ಕೊಡ್ತಾರ? ಅಲ್ಲಿ ದೇವ್ರಿಟ್ರಂತ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಏನ್ ಪರೀಕ್ಷೆ? ಆಕೆನ್ ಬಿಟ್ರು ಬನ್ರಿ ಅಂತ ಪರೀಕ್ಷೆ ಇಟ್ರು. ಯಾರು ಬಂದ್ರು ನೋಡ್ರಿ, ಅವ್ರ ಪರೀಕ್ಷೆಯಲ್ಲಿ ಪಾಸ್ ಆದ್ರು. ಹೊಸ ಅಡ್ಮಿಷನ್ ಮಾಡು, ಹೊಸ ಲೆಸನ್ ತೆಗಿ ಇವ್ರಿಗೆ. ಇನ್ಮೇಲೆ ನೀವೆಲ್ಲ ಏನಾಗಿದ್ರ ಅಂದ್ರೆ ಈ ಕ್ಲಾಸ್ಗೆ ಸೇರಿದವರು, ಹಣೆಯಲ್ಲಿ ಮುದ್ರೆ ಹಾಕು. ನಡೀತಾ ಇದೆಯಾ? ಮುದ್ರೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇವ್ರ ಯೋಜನೆನ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕೈಯಲ್ಲಿ ಮುದ್ರೆ ಹಾಕು. ಅದನ್ನೆಷ್ಟು ಆತನ ಗುಣಗಳ ಹಾಗೆ ಆತನ ಕ್ರಿಯೆಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋಂತ ಅಂತ. ಜ್ಞಾನವಿಲ್ಲದೆ ಇದ್ರೆ ಗುಣಲಕ್ಷಣಗಳು ಬೆಳೆಯಲ್ಲ ಕ್ರಿಸ್ತನ ಸರ್. ಜ್ಞಾನ ಎಷ್ಟರ ಮಟ್ಟಿಗಿರುತ್ತೋ ಗುಣಲಕ್ಷಣಗಳು ಹಾಗೆ ಬೆಳೆಯುತ್ತೆ. ಆದ್ರೆ ಬರೀ ಜ್ಞಾನವೇ ಇದ್ಬಿಟ್ರೆ ವ್ಯರ್ಥ. ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು. ಕೆಲವರು ಜ್ಞಾನವಿಲ್ಲದೆ ಇದ್ದಾರೆ, ಯಾರು ಬಾಬಿಲೋನಿಲಿರೋರು. ಕೆಲವರು ಜ್ಞಾನವನ್ನು ಹೊಂದ್ಕೊಂಡ್ಬಿಟ್ರು, ಹಣೆಯಲ್ಲಿ ಮುದ್ರೆ ಹಾಕಲ್ಪಟ್ರು. ಆದ್ರೆ ಜ್ಞಾನವನ್ನ ಗುಣಗಳಾಗಿ ಪರಿವರ್ತನೆ ಮಾಡ್ಲಿಲ್ಲ, ವೇಸ್ಟ್ ಆಗ್ಬಿಟ್ರು. ಗುಣಗಳು ಬಡಿಲ್ಲ, ಕ್ರಿಸ್ತನ ಸಾರೂಪ್ಯತೆ ಬೆಳಿಲ್ಲ, ಎಲ್ಲ ಗೊತ್ತು ಅವ್ರಿಗೆ, ಆದ್ರೂ ಬದಲಾವಣೆ ಆಗ್ಲಿಲ್ಲ. ಏನಾಯ್ತು? ಹೋಯ್ತು, ಕಲ್ಕೊಂಡ್ರು. ಇದೆಲ್ಲ ನಮ್ಮ ಮುಂದೆ ಇರುವಂತಹ ವಿಷಯಗಳು, ದೇವ್ರು ನಮಗೆ ತಿಳಿಸಲ್ಪಡ್ತಿರುವಂತಹ ವಿಷಯಗಳು. ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಸ್ ದೇವ್ರು ಖಂಡಿತ ಆ ಕೃಪೆನ ನಮ್ಗೆ ಕೊಡ್ತಾರೆ. ನಾವು ಕೂಡ ಪಾಠಗಳನ್ನ ಕೇಳ್ಬೇಕಾದ್ರೆ ಸ್ವಲ್ಪ ಗಮನ ಇಡೋಣ. ಇವತ್ತು ನೋಡ್ರಿ, ಬೆಳಿಗ್ಗೆಯಿಂದ ಸಾಯಂಕಾಲ ಪಾಪ ನೀವೆಲ್ಲ ಕೆಲ್ಸಗಳು ಮಾಡಿರ್ತೀರಾ, ನಾನಾ ತರದ ಕೆಲ್ಸಗಳು ನಿಮ್ಗಿರುತ್ತೆ. ಇನ್ನೇನೋ ಆಫೀಸ್ ಡ್ಯೂಟಿ ಮಾಡಿರ್ತೀರಾ, ಇನ್ಯಾವುದೋ ಒಂದ್ ಕಡೆ ಕೆಲ್ಸಗಳು ಮಾಡಿರ್ತೀರಾ, ಏನೋ ಮಾಡ್ತಿರ್ತೀರಾ. ಎಲ್ಲ ಆಲೋಚನೆ ಇವಾಗ್ಲೇ ಬರುತ್ತೆ ನಮ್ಗೆ, ಈ ಕ್ಲಾಸ್ ಕೇಳ್ಬೇಕಾದ್ರೆ ಬರುತ್ತೆ. ಇನ್ ಮನೇಲಿ ಮಾಡಿರುವಂತ ಮಕ್ಳು ಏನ್ ಮಾಡ್ತಾರೆ, ಅವಾಗ್ಲೇ ಡಿಸ್ಟರ್ಬ್ ಮಾಡ್ತಾರೆ ಅಲ್ವಾ? ಬೇರೆ ಯಾರು ನಮ್ಗೆ ಕರೀತಾರೆ, ಫೋನ್ ಕಾಲ್ಸ್ ಬರುತ್ತೆ, ಎಲ್ಲ ಇದೇ ಟೈಮಲ್ಲಿ ಬರ್ತಾ ಇರುತ್ತೆ. ನಮ್ಗೇನ್ ಸುಮ್ನೆ ಬಿಡಲ್ಲ. ಒಂದ್ ಕಡೆ ಸೈತಾನ್ ಶೋಧನೆ ಕೂಡ ಇರುತ್ತೆ, ಒಂದ್ ಕಡೆ ನಮ್ಮ ಶರೀರದ ಬಲಹೀನತೆಗಳು ಕೂಡ ಇರುತ್ತೆ ಅಲ್ವಾ? ಆ ಟೈಮಲ್ಲಿ ಆಯ್ತಪ್ಪ ಬ್ರದರ್, ನನ್ ವಿಡಿಯೋದಲ್ಲಿ ನೋಡ್ತಾರೆ, ಏನ್ ನೋಡ್ತಾರೆ, ನಾನ್ ಪಡೆಗೆ ಆನ್ ಮಾಡಿಟ್ಕೊಂಡು ಕೇಳಿದಿನ ಅಂತ ಒಂದು ಅಟೆಂಡೆನ್ಸ್ ಹಾಕ್ಬಿಡ್ತೀನಿ ಅಂತ ನಾವೇನ ಇದ್ಬಿಟ್ರೆ ಯಾರಿಗ್ ನಷ್ಟ? ನಮಗೆ ನಷ್ಟ. ನಾವ್ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ, ಅದು ನಾಳೆ ಒಂದ್ ದಿವಸ ಅರ್ಥ ಮಾಡ್ಕೊಳ್ತೀನಿ, ನಾಳೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ, ವಿಡಿಯೋದಲ್ಲಿ ಕೇಳ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಇವತ್ತು ಟೈಮ್ ಮುಗೀತು ಅಷ್ಟೇ, ನಾಳೆ ಕೂಡ ಟೈಮ್ ನಾಳೆ ನಿಮ್ಗೆ. ಇವತ್ತು ಈ ಟಾಪಿಕ್ ನಾನು ಅರ್ಥ ಮಾಡ್ಕೊಳ್ಳಿದಂದ್ರೆ ನಾನು ಈ ಸಮಯನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಗ್ರಹಿಸ್ಕೊಳ್ಳಕ್ಕೆ ದೇವರ ಅವಕಾಶಗಳನ್ನ ಕೃಪೆಯನ್ನು ಕೊಡ್ಬೇಕಾದ್ರೆ ಸೀರಿಯಸ್ನೆಸ್ ಇರ್ಲಿ ಅಲ್ವಾ? ಯಾರು ಮಾತಾಡ್ತಾರೆ, ಯಾರೋ ಒಬ್ಬ ಬ್ರದರ್ ಯಾರೋ ಮಾತಾಡ್ತಾರಪ್ಪ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರೆ ಗಮನಿಸ್ಬೇಕು ತಾನೆ. ಅವ್ರು ಏನೋ ಮಾತಾಡ್ಕೊಂಡು ಹೋಗ್ತಾರೆ, ನಾವು ಪಾಡ್ ಕೇಳ್ಕೊಂಡು ಹೋಗೋಣ ಅಂತಲ್ಲ. ಇದು ದೇವ್ರ ಮಕ್ಳು ಅದನ್ನ, ಅದು ಕೂಡ ಹಣೆಯಲ್ಲಿ ಮುದ್ರೆ ಆಗೋದಕ್ಕೆ ಒಂದು ಸಿಂಬಲ್. ನಿಜವಾಗ್ಲೂ ನೀವ್ ಇಲ್ಲಿ ಬಂದ್ಮೇಲೆ, ಈ ಒಂದು ಸತ್ಯಕ್ಕೆ ಬಂದ್ಮೇಲೆ ಇಲ್ಲಿ ಮಾತಾಡೋರೆಲ್ಲ ಬರೀ ಸತ್ಯವಾಕ್ಯನೇ ಮಾತಾಡ್ತಾರ ಅಂತಲ್ಲ, ಅದನ್ನ ನೀವೇ ಗಮನಿಸ್ಬೇಕು. ಇವ್ರು ಕರೆಕ್ಟ್ ಆಗಿ ಮಾತಾಡಿದ್ರ, ಇವರೆಲ್ಲ ತಪ್ಪು ಮಾಡಿದ್ರ, ಇಲ್ಲ ಮಿಸ್ಟೇಕ್ ಆಗಿ ಮಾತಾಡ್ತಾರೆ, ಕರೆಕ್ಟ್ ಗೆ ವಾಕ್ಯದ ಅನುಗುಣವಾಗಿ ಇದೆಲ್ಲ ನೀವು ಗಮನಿಸ್ಬೇಕು. ಅದ್ರ ಮೇಲೆ ಜ್ಞಾನದ ಅಭಿವೃದ್ಧಿಯ ಬೆಳವಣಿಗೆಗೆ ಒಂದು ಏನಾಗುತ್ತೆ, ಗುರುತಾಗಿರುತ್ತೆ. ಕಣ್ ಮುಚ್ಕೊಂಡು ಕೇಳ್ಕೊಂಡು ಹೋಗೋದಲ್ಲ. ಇದನ್ನ ದೇವ್ರೇನ್ ಮಾಡ್ತಾರೆ, ಹಣೆ ಮೇಲೆ ಮುದ್ರೆ ಹಾಕೋದನ್ನ ಹೇಳ್ತಾರೆ. ಗ್ರಹಿಸ್ಕೊಳ್ರಿ, ಜ್ಞಾನವನ್ನು ಅರ್ಥ ಮಾಡ್ಕೊಳ್ರಿ. ನನ್ನ ಮುಂದಿನ ಯೋಜನೆ ಏನಂತ ನಿಮ್ಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಮುಂದೆ ಬರುವಂತ ರಾಜ್ಯಕ್ಕೆ ರಾಜರಾಗಿ ಮಾಡುವಂತ ನಿಮ್ಮನ್ನ, ನಿಮ್ಗೆ ರಾಜ್ಯ ವ್ಯವಹಾರಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ರಾಜರಾಗಿ ಮಾಡ್ಲಿ? ನಿಮ್ಗೆ ರಾಜನಂದ್ರೆ ಏನ್ ಸುಮ್ನೆನಾ? ಇಡೀ ಲೋಕವನ್ನ ಕಂಟ್ರೋಲ್ ಮಾಡ್ಬೇಕು ಅಲ್ವಾ? ಏನು ಜವಾಬ್ದಾರಿ ದೊಡ್ಡದಿದೆ ನಿಮ್ಗೆ. ಆ ಒಂದು ದೊಡ್ಡ ಒಂದು ಜವಾಬ್ದಾರಿ, ಒಂದು ಸ್ಥಾನವನ್ನ ನಿಮ್ಗೆ ಕೊಡ್ತಿರ್ಬೇಕಾದ್ರೆ ಆ ಸ್ಥಾನಕ್ಕೆ ತಕ್ಕ ಇರುವಂತ ಗುಣಲಕ್ಷಣ ಬೆಳೆಸ್ಕೊಳ್ದೇ ಇದ್ರೆ ಅದರಲ್ಲಿ ಅಜಾಗ್ರತೆ ಅಲ್ವಾ, ಅದರಲ್ಲಿ ನೀವು ಗಮನ ಕೊಡದೇ ಇರುವಂತ ಗುಣಗಳಿದ್ರೆ ಹೇಗೆ ಬೆಳೆಸ್ಕೊಳ್ತೀರಾ? ಇದು ದೇವ್ರು ನಮ್ಗೆ ಇರುವಂತ ಮಾತು. ಅದರಿಂದ ದೇವರ ಯೋಜನೆಯ ಬಗ್ಗೆ ಇದನ್ನು ಅವರು ಬುದ್ಧಿವಂತಿಕೆಯಿಂದ ದೇವರ ಆಜ್ಞೆಯನ್ನು ಮೆಚ್ಚಿಕೊಂಡು ಅದಕ್ಕೆ ವಿಧೇಯರಾಗುವ ಮೊದಲೇ ತಿಳಿಸಲಾಗಿದೆ. ನೋಡ್ರಿ, ಇನ್ನೂ ವಿಧೇಯರಾಗಿಲ್ಲ ನಾವು, ಅದಕ್ಕಿಂತ ಮೊದಲೇ ದೇವ್ರೇನ್ ಮಾಡಿದ್ರೆ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ವಿಧೇಯರಾಗೋದು ಸೆಕೆಂಡ್ ಪಾರ್ಟ್, ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಪಾರ್ಟ್. ಅರ್ಥ ಮಾಡ್ಕೊಂಡ್ರೆ ತಾನೇ ವಿಧೇಯರಾಗೋದಿಕ್ಕೆ. ಅದಕ್ಕೆ ದೇವ್ರು ನಮ್ಮನ್ನ ಕಡ್ದು ಅರ್ಥ ಮಾಡ್ಕೊಳಕ್ಕೆ ಹೇಳ್ತಿದ್ರು. ಅರ್ಥ ಮಾಡ್ಕೊಳ್ಳಿ, ಆಗ ಮಾತ್ರ ನೀವು ಈ ದಾರಿಯಲ್ಲಿ ನಡೆಯಕ್ಕಾಗುತ್ತೆ. ಒಂದು ವಿಶಾಲವಾದ ದಾರಿ ಏನಂತ ಗೊತ್ತಾಯ್ತು, ಬಿಟ್ಬಿಡ್ರಿ. ಇಕ್ಕಡ ದಾರಿಯಲ್ಲಿ ಮುಂದೆ ಏನನ್ ಬರುತ್ತೆ ಅದಾದ್ರೂ ಗೊತ್ತಾಗ್ಬೇಕ್ತಾನೆ, ಹೆಂಗ್ ನಡಿಬೇಕು ಅದಾದ್ರೂ ಗೊತ್ತಾಗ್ಬೇಕ್ತಾನೆ. ಎಲ್ಲ ಅರ್ಥ ಮಾಡ್ಕೊಳ್ರಿ. ಎಲ್ಲ ವಿಷಯವನ್ನ ದೇವ್ರೇನ್ ಮಾಡ್ತಿದೆ, ನಮ್ಗೆ ತಿಳಿಸ್ಕೊಡ್ತಾ ಇದೆ. ಸೊ ಅದರಿಂದ
ಅದ್ರ ಬಗ್ಗೆ ದೇವ್ರ ಮಕ್ಳು ನಾವು ಗಮನ ಹರಿಸೋಣ, ಮುಂದುವರ್ಸೋಣ. ಕಂಟಿನ್ಯೂ ಮಾಡಿ, ಓದ್ಲಾ ಬ್ರದರ್? ಓದಿ ಸಿಸ್ಟರ್, ಯಾರು ಬೇಕಾದ್ರೆ ಟಕ್ಕಂತ ಓದಿ. ದೇವರ ಸೇವಕರನ್ನು ಮುದ್ರಿಸುವ ಈ ಕಾರ್ಯವು ಈಗ ಪ್ರಗತಿಯಲ್ಲಿರುವುದು ಸುವ್ಯಕ್ತವಲ್ಲವೇ? ನಾವು ನಮ್ಮ ಹಣೆಯ ಮೇಲೆ ಮುದ್ರೆ ಹಾಕಿಸಿಕೊಳ್ಳುತ್ತಿಲ್ಲವೇ? ಅದು ಸರಿಯಾದ ಸಮಯದಲ್ಲಿ ನಾವು ಹೆಜ್ಜೆ ಹೆಜ್ಜೆಯಾಗಿ ದೇವರ ಸ್ವಂತ ಕೈಗಳಿಂದ ಆತನ ವಾಕ್ಯದಿಂದ ಸತ್ಯವನ್ನು ಮತ್ತು ಇತರ ಸಾಮಾನ್ಯವಾದ ವಿಷಯಗಳನ್ನು ಆತನ ದೃಷ್ಟಿಯಲ್ಲಿ ಮೆಚ್ಚಿಕೊಳ್ಳುವಂತೆ ಮತ್ತು ಇತರ ಮೂಲದಿಂದ ಬಂದ ಅನೇಕ ಅಭಿಪ್ರಾಯಗಳನ್ನು ಮತ್ತು ವಿಷಯಗಳನ್ನು ರದ್ದು ಮಾಡುವಂತೆ ನಡೆಸಲ್ಪಡುತ್ತಿಲ್ಲವೇ? ನಮ್ಮನ್ನು ಮುದ್ರಿಸುವುದು ಬಾಬೇಲಿನ ವಿವಿಧ ಭಾಗಗಳು ಅಥವಾ ಪಂಗಡಗಳಿಂದ ಬಂದ ನಾಳೆಗಳಲ್ಲಿ ಎಂಬುದು ಬದಲಿಗೆ ಬಾಬೇಲಿನ ಅವುಗಳು ಅದರ ಮುದ್ರಿಸುವ ವೇಗವಾದ ನೆರವೇರಿಕೆಗೆ ಅಡ್ಡಿಯಾಗಿದೆ ಎಂಬುದು ಸತ್ಯವಲ್ಲವೇ? ನಾವು ಅವುಗಳ ಔಚಿತ್ಯವನ್ನು ಮತ್ತು ಸುಗ್ಗಿಯಲ್ಲಿ ಗೋಧಿ ಮತ್ತು ಹಣಜಿಗಳ ಪ್ರತ್ಯೇಕತೆ ಆಗಬೇಕು ಎಂಬ ಕರ್ತನ ಪ್ರಕಟಣೆಯನ್ನು ನಾವು ಕಾಣುತ್ತಿಲ್ಲವೇ? ಅದು ಸತ್ಯತೆಗಳನ್ನು ಆತನ ನಂಬಿಗಸ್ತರಿಗೆ ತೋರಿಸುವ ಆತನ ಯೋಜನೆಯಾಗಿದೆ ಮತ್ತು ಒಡನೆಯೇ ಅವರುಗಳು ತಮ್ಮ ವಿಧೇಯತೆಯನ್ನು ಹೃತ್ಪೂರ್ವಕವಾದ ಸಹಾನುಭೂತಿಯನ್ನು ಮತ್ತು ಯೋಜನೆಗೆ ತೋರಿಸುವುದನ್ನು ನಿರೀಕ್ಷಿಸುವುದಾಗಿದೆ ಎಂಬುದಾಗಿ ನಮಗೆ ಕಂಡುಬರುತ್ತಿಲ್ಲವೇ? ನಾವು ವಿಧೇಯರಾಗಿ ಹೊರಗೆ ಬರುವುದಾದರೆ ಮೆಚ್ಚುಗೆಯನ್ನು, ಅನುಕೂಲಕರ ಸಂಬಳ, ದೇವರ ಸೇವಕರ ಮನೆ, ಆರ್ಥಿಕ ಸಹಾಯಗಳು, ಗೃಹ ಶಾಂತಿ ಅಥವಾ ಎಲ್ಲವುಗಳನ್ನು ಹಿಂದಕ್ಕೆ ಬಿಡುವಂತಾದರೆ ಏನು ಅಥವಾ ಏನಲ್ಲ, ಆದಾಗ್ಯೂ ನಾವು ಹೆದರದೆ ಇರೋಣ. ಬನ್ನಿರಿ ಎಂದು ಹೇಳುವಾತನು ಸಮುದ್ರದ ಮೇಲೆ ನಡೆಯುವಾಗ ಹಲೋ, ಕೇಳಿಸಿದೆ ಬ್ರದರ್? ಕೇಳ್ತಾ ಇದ್ದಾರೆ. ಕೈ ಚಾಚಿ ಆತನ ತೋಳಗಳ ಮೂಲಕ ಎಳೆಯದೆ ಹೋಗಿದ್ದರೆ ಪೇತ್ರನು ಮುಳುಗಿ ಹೋಗಬಹುದಿತ್ತು. ಈಗ ಅದೇ ತೋಳಗಳು ಆತನ ಅಧೀನತೆಯಲ್ಲಿ ಇರುವವರನ್ನು, ಬಾಬೇಲಿನಿಂದ ಹೊರಬರುವವರನ್ನು ಬೆಂಬಲಿಸುತ್ತದೆ. ನಡುವೆ ಕಷ್ಟಗಳೆಂಬ ಬೋಗರಿಯುವ ಸಮುದ್ರವನ್ನು ನೋಡದೆ ನೇರವಾಗಿ ಕರ್ತನನ್ನು ಒಳ್ಳೆಯ ಧೈರ್ಯವುಳ್ಳವನಾಗಿರು. ಹೌದು, ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ಕೇಳಿಸ್ತಿಲ್ಲ ಬ್ರದರ್? ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಬ್ರದರ್, ಅವ್ರು ಓದೋದು ಕೇಳಿಸ್ಲಿಲ್ಲ. ಹಾ ಬ್ರದರ್, ಕೇಳಿಸ್ತಿದೆ. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸರೇ, ಇಲ್ಲ ಬ್ರದರ್, ಇಲ್ಲಿ ನೆಟ್ವರ್ಕ್. ಸರಿ ಇಷ್ಟ, ಪರವಾಗಿಲ್ಲ ಬಿಡ್ರಿ. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರೇ, ನೋಡಿ ಇಲ್ಲಿ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಮುದ್ರಿಸುವ ಕೆಲಸವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಇವತ್ತು ದೇವರ ಒಂದು ಮಹಾಕೃಪೆಯಿಂದ ನಿಜವಾದ ದೇವರ ಮಕ್ಕಳನ್ನ ಮುದ್ರೆ ಹಾಕುವಂತ ಕೆಲಸ ನಡೀತಾ ಇದೆ. ಈ ಒಂದು ಪ್ರವಾದನೆ, ಈ ಪ್ರಕಟಣೆಯಲ್ಲಿ 7ನೇ ಅಧ್ಯಾಯದಲ್ಲಿ ಬರ್ತಿರುವಂತಹ ವಿಷಯ ಈಗ ಮುಂದುವರಿತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು 1878 ಈಚೆಗೆ ದೇವರೇನ್ ಮಾಡ್ತಿದ್ರೆ, ಆ ಒಂದು ಬಾಬಿಲೋನ್ನ ಸರ್ವನಾಶ ಆಗ್ಬೇಕು. ಆದ್ರೆ ಅದಕ್ಕಿಂತ ಮೊದಲು ಈ 4 ಗಾಳಿಗಳು ಏನಾಯ್ತು ಅಂದ್ರೆ 4 ದಿಕ್ಕುಗಳಿಂದ ಬಡಿತಾ ಇದೆ. 4 ಗಾಳಿಗಳಂದ್ರೆ ಯಾವ್ದಪ್ಪ ಅಂದ್ರೆ 4 ಸಿಸ್ಟಮ್ಸ್: ಮತ, ಧರ್ಮ, ಏನಂತಾರೆ ಗೊತ್ತಿದ್ದೀರಾ? ರಾಜಕೀಯ, ಸಾಮಾಜಿಕ ಮತ್ತೆ ಆರ್ಥಿಕ ವ್ಯವಸ್ಥೆ ಅಲ್ವಾ? ಬಿಸ್ನೆಸ್, ಮತ್ತೆ ಎಕನಾಮಿಕ್ಸ್, ಈ ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್, ಇದೆಲ್ಲ 4 ಗಾಳಿ. 4 ಕೂಡ ಕೊಲಪ್ಸ್ ಆಗುವಂತ ವಿಷಯ. 4 ಕೂಡ ಒಟ್ಟಿಗೆ ಸೇರ್ಕೊಂಡು ಒಂದಕ್ಕೊಂದು ಏನು ಮಾಡ್ಬೇಕಾಗ್ದಿರೋಂಥ ವಿಷಯ. ಈ 4 ಗಾಳಿಗಳು ಬಂದ್ರೆ ಒಟ್ಟಿಗೆ ಏನಾದ್ರು ಕಂಟ್ರೋಲ್ ಮಾಡಕ್ಕಾಗುತ್ತಾ? ಆ ಗಾಳಿಗಳಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಆ ರೀತಿ ಈ ಸಿಸ್ಟಮ್ ಎಲ್ಲ ಅರಾಜಕತೆಗೆ ಹೋಗುವಂತ ಸಿಸ್ಟಮ್, ಎಲ್ಲೋ ಬಿದ್ದು ಹೋಗುವಂತ ವಿಷಯ, ಸೋತು ಹೋಗುವಂತ ವಿಷಯ, ಸಿಸ್ಟಮ್ ಕೊಲಪ್ಸ್ ಆಗುವಂತ ಸಮಯ ಅದು.
ದೇಶ ರಾಜಕೀಯ ಯಾರನ್ನು ಕಾಪಾಡಕ್ಕಾಗಲ್ಲ, ಧರ್ಮ ಯಾರನ್ನು ಕಾಪಾಡಕ್ಕಾಗಲ್ಲ. ಜನರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಧರ್ಮ ಏನು ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಗೌರ್ಮೆಂಟ್ಸ್ ನಮ್ಮನ್ನ ಏನು ಮಾಡಕ್ಕಾಗಲ್ಲ, ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಈ ಬಿಸ್ನೆಸ್ ಎಷ್ಟೇ ಕೋಟಿ ಅಂತ ದುಡ್ಡು ಇಟ್ಕೊಂಡಿದ್ರು ಏನ್ ಮಾಡಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆ ಸಿಸ್ಟಮ್ ಆ ರೀತಿ ಬರುತ್ತೆ. ಆ ಸುವ್ಯವಸ್ಥೆ ಬರೋಕ್ಕಿಂತ ಮೊದಲು ದೇವರ ಮಕ್ಕಳ ಹಣೆಯಲ್ಲಿ ಮುದ್ರೆ ಹಾಕುವಂತ ಕೆಲಸ ನಡೀತಾ ಇದೆ. ಸೊ ನೋಡ್ರಿ, ಈ ಸಿಸ್ಟಮ್ ಈಗ ಉನ್ನತವಾಗಿ ತುಂಬಾ ಪ್ರಾಬಲ್ಯಕ್ಕೆ ಬೆಳೆದ್ ನಿಂತಿದೆ. ನೀವು ನೋಡ್ಬೋದು 4 ಸಿಸ್ಟಮ್. ಬಿಸ್ನೆಸ್ ಎಷ್ಟು ಡೆವಲಪ್ ಆಗಿದೆ ನೋಡ್ರಿ ಅಲ್ವಾ, ಎಕನಾಮಿ ಎಷ್ಟು ಗ್ರೌತ್ ಆಗಿದೆ, ಪೊಲಿಟಿಕಲ್ ರೀತಿಯಾಗಿ ಈ ರಾಜಕೀಯ ವ್ಯವಸ್ಥೆಗಳು, ಈ ಡೆಮೋಕ್ರಾಸಿ ಅನ್ನೋ ಸಿಸ್ಟಮ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರುವಂತ ರಾಜ್ಯ ವ್ಯವಸ್ಥೆಗಳು ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಅದು ಮಾತ್ರವಲ್ಲ, ಈ ಸಿಸ್ಟಮ್ ಸಮುದಾಯ ನಾಗರಿಕತೆ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ, ಈ ಧರ್ಮಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಎಲ್ಲ ಕೂಡ ಒಂದು ಉತ್ಸಂಗವಾದಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದೆ, ಮುಂದುವರಿತಾ ಇದೆ. ಅದಕ್ಕೊಂದು ಎಲ್ಲ ಇದೆ, ಒಂದು ಟೈಮ್ ಇದೆ. ಆ ಟೈಮ್ ಬರೋ ಮೊದಲು ಈ ಸುಗ್ಗಿ ಅಂದ್ರೆ ಈ ಮುದ್ರೆ ಹಾಕುವಂತ ಕೆಲಸ ಮುಕ್ತಾಯಕ್ಕೆ ಬರ್ಬೇಕು. ಇದು ನಾನು ಗಮನಿಸ್ತಾ ಇದ್ದೀವಾ? ದೇವ್ರೇನ್ ಮಾಡ್ತಿದ್ರೆ, ಆತನ ವಾಕ್ಯದಿಂದ, ಸತ್ಯದಿಂದ, ಉಪದೇಶದಿಂದ ನಮ್ಮ ಹಣೆಗಳಲ್ಲಿ ಮುದ್ರೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಸೀರಿಯಸ್ನೆಸ್ ದೇವ್ರ ಮಕ್ಕಳಿಗೆ ಇರ್ಬೇಕು. ಅದು ತುಂಬಾ ಸೀರಿಯಸ್ನೆಸ್ ಅಲ್ವಾ? ಏನಪ್ಪಾ ಅಂದ್ರೆ, ಈಗ ಆ ಸೀರಿಯಸ್ನೆಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದ್ ವೇಳೆ ನಮಗೆ ಈ ಪ್ರಪಂಚದಲ್ಲಿ ತುಂಬಾ ಆಸ್ತಿ ಎಲ್ಲ ಇರುತ್ತೆ ಅಂತ ತಿಳ್ಕೊಳ್ಳಿ, ಎಜುಕೇಶನ್ ಆಸ್ತಿ ನಮ್ಮಲ್ಲಿರುವಂತ ಎಲ್ಲ ಕೂಡ ಇದ್ದೇ ಇರುತ್ತೆ. ಈಗ ನಾವು ಕಟ್ಟಿರುವಂತ ಒಂದು ಮನೆ ಇದೆ, ಅಲ್ಲೊಂದು ಕೆಲಸ ಇದೆ, ನಮ್ ಕೂಡ ಒಳ್ಳೆ ವ್ಯವಸ್ಥೆ ಇದೆ. ನಿಮ್ಗೊಂದು ಅನೌನ್ಸ್ಮೆಂಟ್ ಬರುತ್ತೆ ಇವಾಗ. ಯಾವ ರೀತಿ ಅನೌನ್ಸ್ಮೆಂಟ್ ಅಂದ್ರೆ, ಇನ್ನೂ ಒಂದು ಕೆಲವೇ ಗಂಟೆಗಳಲ್ಲಿ ಈ ಒಂದು ಸ್ಥಳ, ಈ ಒಂದು ನಗರ ಭೂಕಂಪಕ್ಕೆ ಒಳಗಾಗಿ ನಾಶವಾಗುತ್ತೆ ಅಂತ. ಏನ್ ಮಾಡ್ತೀವಿ? ಮನೇನ ಹಂಗೆ ಎತ್ಕೊಂಡು ಹೋಗ್ತೀವಾ? ಕೆಲ್ಸನ ಕಾಪಾಡ್ಕೊಳ್ತೀವಾ? ಇಲ್ಲ. ಏನ್ ಮಾಡ್ತೀವಿ? ಜೀವ ಮಾತ್ರ ಉಳಿದ್ರೆ ಸಾಕಂತ ಓಡೋಗ್ತೀವಿ. ಕರೆಕ್ಟಾ? ಹೌದು, ನಮ್ಮ ಮಕ್ಳು, ದೇವ್ರ ಮಕ್ಳಿಗೆ ಇರುವಂತ ವಿಷಯ ಇವತ್ತು ಅಷ್ಟೇ. ಇದು ನಿಜ ನಾನು ಹೇಳ್ತಿರೋದು. ಏನೋ ಒಂದು ಏನೋ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ. ಇದು ನಿಜ. ಅಂದ್ರೆ ಭೂಮಿಯಲ್ಲಿರುವಂತ ನಮ್ಮ ಎಲ್ಲಾ ವಿಷಯಕ್ಕಿಂತ ಹೆಚ್ಚಾಗಿ ದೇವ್ರು ಕೊಟ್ಟಿರುವಂತ ಜೀವಕ್ಕೆ ಸಂಬಂಧಪಟ್ಟಂತ ಲೈಫ್ ಮ್ಯಾಟರ್ ಇದೆಯಲ್ಲ, ಆ ಒಂದು ಕರೆಗೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕನ್ನೋದೇ ಮುಖ್ಯವಾದ ವಿಷಯ. ಆ ಸೀರಿಯಸ್ನೆಸ್ ನಮ್ಗಿರ್ಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಕಳ್ಕೊಳ್ತೀವಿ. ಯಾರು ಆ ರೀತಿ ಇರ್ತಾರೋ ದೇವ್ರು ಅವ್ರಿಗೆ ಅವಕಾಶ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಮಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ ದೇವ್ರು. ನಮ್ಗೆ ವೆಯ್ಟ್ ಮಾಡ್ತಿದ್ರ? ನೀವೇ ಬರ್ಬೇಕಪ್ಪ, ನಿಮ್ಮಿಲ್ಲ ಬೇರೆ ದಾರಿ ಇಲ್ಲ, ಗತಿ ಇಲ್ಲ ಅಂತ ದೇವ್ರು ವೆಯ್ಟ್ ಮಾಡ್ತಾ ಇದ್ರ? ಇಲ್ವೇ ಇಲ್ಲ. ನೋಡ್ತಾ ಇದ್ರ ದೇವ್ರು ಆ ಕರೆಗೆ ಯಾರು ಯೋಗ್ಯ ಇದ್ರ, ಯಾರು ಇದನ್ನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಾರೆ ಈ ಕರೆನ, ಅವ್ರಿಗಷ್ಟೇ ವೆಯ್ಟ್ ಮಾಡ್ತಾರ ದೇವ್ರು. ನಾವ್ ತಿಳ್ಕೊಂಡಿರ್ಬೋದು ನಮ್ ದೇವ್ರು ನಮ್ಮನ್ನ ಕೈ ಬಿಡಲ್ಲ ಅಂದ್ಬಿಟ್ಟು. ದೇವ್ರ ಕೃಪೆ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲ ಅಂತಲ್ಲ. ನೋಡಿ, ಸಭೆಗೂ ಕೃಪೆ ಇದೆ, ಮಹಾಸಮೂಹಕ್ಕೂ ದೇವರ ಕೃಪೆ ಇದೆ. ಇನ್ನು ಅದನ್ನ ಬಿಟ್ರೆ ಲೋಕದಲ್ಲಿ ಬರ್ತಾರೆ, ಅವ್ರಿಗೂ ಮೇಲೆ ದೇವ್ರ ಕೃಪೆ ಇದೆ. ಅದೇ ದೇವ್ರು ಕೊಡುವಂತ ಅವಕಾಶವನ್ನ ಕಳ್ಕೊಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೊ ಅದ್ರ ಬಗ್ಗೆ ನಾವು ಗಮನ ಇಟ್ಟಿರ್ಬೇಕು. ಅದರಿಂದ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವ. ಇವತ್ತು ನಮ್ಮನ್ನ ಮುದ್ರೆ ಆಗ್ತಿರೋಂತ ವಿಷಯ ಅರ್ಥ ಮಾಡ್ಕೊಳ್ತಾ ಇದೀವಾ? ಈ ಒಂದು ಸತ್ಯ ನಮ್ಗೆ ಎಲ್ಲಾದ್ರೂ ಬಾಬಿಲೋನ್ ಸಿಸ್ಟಮ್ ಇಂದ ಬರ್ತಾ ಇದೆಯಾ ಇವತ್ತು? ಬಾಬಿಲೋನಿನ ಆ ಒಂದು ದಾರಿಯಿಂದ, ಆ ಒಂದು ನದಿಯ ಒಂದು ವರ್ತಗಳಿಂದ ಆ ಒಂದು ಸತ್ಯ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಇವಾಗ ನಾವು ಗೋಧಿ ಮತ್ತೆ ಹಣಜಿನ ಸಪ್ರೇಷನ್ ಮಾಡುವಂತ ಒಂದು ಸಮಯದಲ್ಲಿ ನಾವಿದ್ದೀವಿ. ಆ ರೀತಿ ಬರ್ಬೇಕಾದ್ರೆ ತುಂಬಾ ಜನರಿಗೆ ತುಂಬಾ ಕಷ್ಟ. ನೋಡ್ರಿ, ಈ ಪಾಠವನ್ನ ನಾವು ಇವತ್ತು ಯಾವ ರೀತಿ ಹೇಳ್ತಾ ಇದೀವಿ ಅಂದ್ರೆ, ನೀವೆಲ್ಲ ಸತ್ಯವನ್ನ ಗ್ರಹಿಸ್ಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಈ ವಿಷಯನ ಮಾತಾಡ್ತಾ ಇದೀವಿ. ಸಾಮಾನ್ಯವಾಗಿ ಬೇಸಿಕ್ ಕ್ಲಾಸ್ ಅಲ್ಲಿ ಈ ಟಾಪಿಕ್ ಬರುತ್ತೆ. ನಿಮ್ಗೆಲ್ಲ ತಗೊಂಡಿದ್ದೀರಾ ಈ ಟಾಪಿಕ್? ಬೇಸಿಕ್ ಕ್ಲಾಸ್ ಅಲ್ಲಿ ಕೊನೆಗೆ ಮಾತಾಡುವಂತ ಒಂದು ಟಾಪಿಕ್ ಇದೆ. ಏನಲ್ಲಿ ಸಬ್ಜೆಕ್ಟ್? ಏನ್ ಸಬ್ಜೆಕ್ಟ್? ಬೇಸಿಕ್ ಕ್ಲಾಸ್ ಅಲ್ಲಿ ನಾವು ಸಾಮಾನ್ಯವಾಗಿ ತಗೊಂಬೇಕಾದ್ರೆ ಕೊನೆ, ಆಯ್ತಪ್ಪ ಇನ್ನೆಲ್ಲಾ ಸಬ್ಜೆಕ್ಟ್ ಮಾತಾಡೋದು ನಿಮ್ಗೆ, ಕೊನೆಗೆ ಒಂದು ಸಬ್ಜೆಕ್ಟ್ ಮಾತಾಡ್ತೀವಿ. ಏನ್ ಗೊತ್ತಾ ಹೆಸರು? ಅದ ಹೆಸರು ಕಮ್ ಔಟ್ ಫ್ರಮ್ ಬಾಬಿಲೋನ್. ಬಾಬಿಲೋನ್ ಇಂದ ಹೊರಗಡೆ ಬನ್ರಿ ಅನ್ನೋದೇ ನಮ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಕೇಳ್ಬಿಟ್ರೆ ಅಲ್ಲೇ ಏನೋ ಅಂತಾರಲ್ಲ, 1 ಏಟು 2 ತುಂಡು ಅನ್ಬಿಟ್ಟು ಆ ರೀತಿ ಆಗ್ಬಿಡುತ್ತೆ. ಅರ್ಧ ಜನ ಬರ್ತಾರೆ, ಅರ್ಧ ಜನ ಬರಲ್ಲ. ಒಂದೇ ಮಾತಷ್ಟೇ, ಬರ್ತೀರಾ ಬರಲ್ವಾ? ಇನ್ಮೇಲೆ ನಿಮ್ಗೆ ಹಂಗೆ ಕ್ಲಾಸ್ ಎಲ್ಲ ಮಾತಾಡ್ಕೊಂಡು ಇಲ್ಲೇ ನಿಮ್ಗೆ ಪಾಲಿಶ್ ಮಾಡ್ಕೊಂಡು ಇರಕ್ಕಾಗಲ್ಲ. ಬರಂಗಿದ್ರ ಬನ್ರಿ, ಬರಲ್ಲ ಅಂದ್ರೆ ಹೊಟ್ಟೋಗ್ಬಿಡ್ರಿ ಅನ್ನೋದೇ ಆ ಸಬ್ಜೆಕ್ಟ್. ಹಂಗೆ ಇರುತ್ತದೆ, ಹಿಂಗೆ ಇರುತ್ತೆ. ಆ ಟೈಮಲ್ಲಿ ಎಂಟೈರ್ ಬಾಬಿಲೋನ್ ಸಿಸ್ಟಮ್ನ ನಾವು ಅವ್ರ ಮುಂದೆ ಇಡ್ಬೇಕಾಗುತ್ತೆ. ಅವ್ರು ಮಾಡ್ತಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ಮುಂದೆ ಇಡ್ಬೇಕಾಗುತ್ತೆ. ನನ್ನ ಜನರ ಆಕೆಯನ್ನು ಬಿಟ್ಟು ಬನ್ರಿ ಅಂತ ಕರೆ ಕೊಡ್ಬೇಕಾಗುತ್ತೆ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಬಂದ್ಬಿಡ್ತಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಬ್ರದರ್ ನಾವ್ ಇದಕ್ಕೆ ಕಾಯ್ತಾ ಇದ್ವಿ, ಆ ಒಂದು ಹೆಸರು ಕ್ರೈಸ್ತರ ಸಭೆ ಮಧ್ಯೆ ನಾವ್ ಇನ್ಮೇಲೆ ಇರಲ್ಲ, ಎಷ್ಟೇ ಕಷ್ಟ ಆಗ್ಲಿ ದೇವ್ರಿಗೋಸ್ಕರ ಬದುಕ್ತಿವಿ, ಬರ್ತೀವಿ, ನೀವೆಲ್ಲ ಹೇಳ್ತಿರೋ ಅಲ್ಲಿ ಬರ್ತೀವಿ, ನಿಮ್ ಸತ್ಯವನ್ನ ಕೇಳ್ತೀವಿ, ಆ ಸತ್ಯಕ್ಕೋಸ್ಕರ ಬದುಕ್ತಿವಿ, ಜೀವವನ್ನ ಬಿಡ್ತೀವಿ ಅಂತ ಎಷ್ಟೋ ಜನ ಡಿಸೈಡ್ ಮಾಡಿ ಬರ್ತಾರೆ. ತಕ್ಷಣ ಕಾನ್ಸಂಟ್ರೇಷನ್ ಮಾಡ್ತಾರೆ. ಇದು ಕೂಡ ಉಂಟು. ಇನ್ ಕೆಲವರು ಆಗೋದೇ ಇಲ್ಲ. ಯಾಕೆ?
ನಾನು ಒಳ್ಳೆ ಪಾಸ್ಟರ್ ಆಗಿದ್ದೆ, ಒಳ್ಳೆ ಸಂಬಳ ಸಿಗ್ತಾ ಇತ್ತು, ಒಳ್ಳೆ ಮನೆ ಇತ್ತು ಅಲ್ವಾ, ಎಷ್ಟೆಷ್ಟೋ ಒಳ್ಳೆ ಒಳ್ಳೆ ಫೆಸಿಲಿಟಿ ಇತ್ತು. ನೀವ್ ಯಾರ ಬಂದ್ಬಿಟ್ಟು ಸತಿ ಹೇಳ್ಬಿಟ್ರೆ ಎಲ್ಲ ಬಿಟ್ಟು ಬಂದ್ಬಿಡಕ್ ಆಗ್ಬಿಡುತ್ತಾ? ನಾವೆಲ್ಲ ಬಿಟ್ಕೊಂಡ್ರೆ ನಮ್ ಗತಿ ಏನು, ನಮ್ ಕತೆ ಏನು, ನಮ್ಗೆ ಯಾರು ಮುಂದೆ ನೋಡ್ಕೊಳ್ತಾರೆ? ನೀವ್ ಹೇಳಿದ ಮಾತ್ರಕ್ಕೆ ನಾವ್ ಇದೆಲ್ಲ ಬಿಟ್ಕೊಂಡ್ ಬಿಡ್ತೀವಿ ಅಂದ್ರೆ ಬರೋದೇ ಇಲ್ಲ ನಾವು. ಬಟ್ ಬೇಡ್ರಿ, ಯೋಚನೆ ಮಾಡ್ರಿ. ಅದಕ್ಕೆ ಒಂದ್ ಎಕ್ಸಾಂಪಲ್ ಹೇಳ್ತಾ ಇದ್ರಿ. ಆ ಈ ಪೇತ್ರನು ಇದ್ರಲ್ಲಿ ನದಿಯಲ್ಲಿ ದೋಣಿಲಿ ಹೋಗ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ನದಿ ಮೇಲೆ ಆ ಸಮುದ್ರ ಮೇಲೆ ನಡ್ಕೊಂಡ್ ಬರೋದ್ ನೋಡ್ಬಿಟ್ಟು ತಾನು ಕೂಡ ನಡಿಬೇಕಂತ ಆಸೆ ಪಡ್ತಾರೆ. ಆಗ ನಡಿಬೇಕಂತ ಆಸೆ ಪಡ್ಬೇಕಾದ್ರೆ ಅವ್ರ ಮುಂದೆ 2 ವಿಷಯಗಳಿದೆ. ಒಂದು, ಕ್ರಿಸ್ತನಾಗಿ ನಡಿಬೇಕು, ಹಾಗೆ ನಡಿಬೇಕಾದ್ರೆ ಕ್ರಿಸ್ತನ್ ಮಾತ್ರ ನೋಡ್ಬೇಕು. ಇನ್ನೊಂದು, ಸಮುದ್ರದಲ್ಲಿ ಬಿದ್ದೋಗ್ಬೋದು. ಸಮುದ್ರ ಆಳ, ಯೋಚನೆ ಮಾಡ್ರಿ. ನಡೆಯೋ ಸಮುದ್ರ ಮೇಲೆ ಯಾರ ನಡೆದಿರೋದೇ ಕೇಳಿದೀವಿ ಅವತ್ತು? ಯಾರು ನಡೆದಿಲ್ಲ. ಯೇಸು ಕ್ರಿಸ್ತ ನಡ್ಕೊಂಡ್ ಬರ್ತಾ ಇದಾರೆ. ಎಂಥ ಒಂದು ಶಕ್ತಿ ನೋಡ್ರಿ ಆತನಿಗೆ, ಯೇಸು ಕ್ರಿಸ್ತನಿಗೆ. ಸಮುದ್ರದ ಮೇಲೆ ತಾನಾಗಿ ನಡ್ಕೊಂಡ್ ಬರೋದ್ ನೋಡಿದಾಗ ಪೇತ್ರನಿಗೆ ಯೇಸು ಕ್ರಿಸ್ತ ನೋಡಿದ್ಮೇಲೆ ಆಸೆ ಬಂದ್ಬಿಡ್ತಾವ ಆ ತರ ನಡಿಬೇಕನ್ಬಿಟ್ಟು ಅಲ್ವಾ. ಹಾಗೆ ಕೆಲವರಿಗೆ ಈ ಸತ್ಯವನ್ನ ಕೇಳ್ದಾಗ ಏನಾಗುತ್ತೆ, ಸತ್ಯಕ್ಕೋಸ್ಕರ ಬದುಕ್ಬೇಕಂತ ಆಸೆ ಬಂದ್ಬಿಡುತ್ತೆ. ಆದ್ರೆ ಬಿಟ್ಟು ಬರ್ಬೇಕೀಗ, ದೋಣಿನ ಬಿಡ್ಬೇಕು, ನದಿ ಮೇಲೆ ನಡಿಬೇಕು. ಅವಾಗ ಭಯ ಬಂದ್ಬಿಡುತ್ತೆ, ಮುಂದೆ ಏನಾಗುತ್ತೋ, ನಮ್ ಪರಿಸ್ಥಿತಿ ಏನು. ತುಂಬಾ ಜನ ಹಂಗೆ ಕೇಳೋದು, ಬ್ರದರ್ ನಮ್ ಮಕ್ಳಿಗೆಲ್ಲ ಮದ್ವೆ ಆಗುತ್ತಾ ಅಲ್ಲಿ? ಬ್ರದರ್ ನಿಮ್ಗೆ ಸ್ಮಶಾನ ಇದೆಯಾ? ನಮ್ಮ ಮಕ್ಳಿಗೆ ಏನ್ ಕೊಡ್ತಾರಾ? ಹಿಂಗೆ ಪ್ರಶ್ನೆಗಳನ್ನ ಕೇಳೋದು. ಎಂತ ಪ್ರಶ್ನೆಗಳು ಕೇಳ್ತಾರ ಗೊತ್ತಾ ಕ್ರಿಸ್ತನ ಪ್ರೀತಿ ಹೆಸರೇ? ಬರ್ಬೇಕು ಅಂದಾಗ ಹಿಂಗೆ ಕೇಳ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿ ಹೆಸರೇ ಬರ್ತಾ ಇರೋದು ದೇವ್ರಿಗೋಸ್ಕರ ಅಲ್ವಾ. ಇಲ್ಲಿವರೆಗೂ ದೇವ್ರ ಕೃಪೆ ಇತ್ತು ನಮ್ಗೆ. ಸತ್ಯದಲ್ಲಿ ಬಾಬಿಲೋನ್ ಇರ್ಬೇಕಾದ್ರೆ ದೇವ್ರ ಕೃಪೆಯಿಂದನೇ ಬದುಕಿರೋದು ನಾವು. ದೇವ್ರು ಯಾರಂತ ಗೊತ್ತಿಲ್ಲದೆ ದೇವ್ರ ಕೃಪೆಯಿಂದ ಬದುಕಿದ್ವಿ. ದೇವ್ರ ಗೊತ್ತಾದ್ಮೇಲೆ ದೇವ್ರ ಕೃಪೆ ತೋರ್ಸಲ್ವಾ? ತೋರ್ಸ್ತಾರ, ಬಿಡ್ತಾರೋ, ದೇವ್ರಂತ ಗತಿ ಅಂತ ಬಂದಿದೀವಿ. ದೇವ್ರಿಗೋಸ್ಕರ ಬದುಕ್ಬೇಕು, ನಮ್ ಕರೆ ಅಷ್ಟೇ ಅಲ್ವಾ. ದೇವ್ರು ಕೊಡಂತ ಬಹುಮಾನದ ಮುಂದೆ ನಾವು ಈ ಭೂಮಿಯಲ್ಲಿ ಕಳ್ಕೊಳ್ಳೋದ್ರಲ್ಲಿ ಯಾವ್ದು ದೊಡ್ಡದಲ್ಲ. ಯಾರೊಬ್ರು ಈ ರೀತಿ ಬರ್ತಾರೋ ಆ ಪೇತ್ರನ ರೀತಿಲಿ ಯಾರು ಬರ್ತಾರೋ ಆ ತೋಳುಗಳು, ಆ ಕೈಗಳು ವೇಟ್ ಮಾಡ್ತಾ ಇದೆ ನಮ್ಮನ್ನ ತಬ್ಕೊಳಕ್ಕೆ, ನಮ್ಮನ್ನ ಹಿಡಿದು ಎಳ್ಕೊಳಕ್ಕೆ. ಈ ಬಾಬಿಲೋನಿಂದ ನಮ್ಮನ್ನ ಕರೆದು ನಮ್ಮನ್ನ ಸಂತೋಷಿಸೋದಿಕ್ಕೆ, ಸತ್ಯವನ್ನ ಕೊಟ್ಟು ನಮ್ಮನ್ನ ನಡ್ಸೋದಿಕ್ಕೆ ಆ ತೋಳುಗಳು ಕಾಯ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಆ ಬಾಹುಗಳು ನಮಗೋಸ್ಕರ ವೇಟ್ ಮಾಡ್ತಾ ಇದೆ. ಬಂದವ್ರಿಗೆ ಸಾಂತ್ವನ ಹೇಳಿ, ಸಹಾನುಭೂತಿ ತೋರಿಸಿ ಅಲ್ವಾ. ಅನೇಕ ಕಷ್ಟಗಳಿಂದ ಈ ಪ್ರಪಂಚದಲ್ಲಿ ಇದೆಯಲ್ಲ, ಈ ಬಾಬಿಲೋನ್ ಅಂತ ಈ ಸಮುದ್ರ, ಈ ಒಂದು ಸಿಸ್ಟಮ್ ಇಂದ ನಮ್ಮನ್ನ ಕಾಪಾಡಕ್ಕೆ ದೇವರ ಶಕ್ತರು. ನಮ್ಮ ಸುತ್ತಮುತ್ತ ಸಮುದ್ರ ಏನ್ ಮಾಡಿರ್ಬೋದು, ಬೋರ್ಗೆರೆ ಐತಿರ್ಬೋದು ಅಲ್ವಾ, ಅಲೆಗಳು ಬರ್ತಾ ಇರ್ಬೋದು, ನೀರಿನ ಆಳ ಇರ್ಬೋದು. ಚಿಂತೆ ಮಾಡ್ಬೇಕಾಗಿಲ್ಲ, ನಮ್ ಜೊತೆಗಿರೋರು ಕರ್ತನಾದ ಯೇಸು ಕ್ರಿಸ್ತನ್ ಅಲ್ವಾ. ನಮ್ಮನ್ನ ಕೈ ಹಿಡಿದು ನಡೆಸೋರು ಕರ್ತನಾದ ಯೇಸು ಕ್ರಿಸ್ತನ್. ಆ ಒಂದು ಧೈರ್ಯವನ್ನ ದೇವ್ರ ಮಕ್ಳು ಇಟ್ಕೊಂಡು ಬರೋರು ಮಾತ್ರ ಈ ಚಿಕ್ಕ ಹಿಂಡಾಗಿರ್ತಾರೆ. ಅವರಿಗೆ ಮಾತ್ರ ಹಣೆಯಲ್ಲಿ ಆ ಮುದ್ರೆಗಳನ್ನ ಹಾಕುವಂತ ಕೆಲಸವನ್ನ ದೇವ್ರ ಏನ್ ಮಾಡ್ತಾರೆ. ಇವತ್ತು ನಮ್ಮ ಮುಂದೆ ಈ ವಿಷಯ ಇದೆ. ತುಂಬಾ ಜನರು ನಾವು ಬಾಬಿಲೋನ ಬಿಟ್ಟು ಬಂದ್ಬಿಟ್ಟಿದೀವಿ, ಆದ್ರೆ ಬಾಬಿಲೋನ್ ನಮ್ಮ ಒಡೆಯಿಂದ ಬಿಟ್ಟು ಹೋಗ್ತಿಲ್ಲ. ತುಂಬಾ ಜನರಿಗೆ ಹಂಗೆ ಮೈಂಡ್ ಬಂದ್ಬಿಟ್ಟಿದ್ದಾರೆ. ಹೋಗೋದಾ ಬೇಡವಾ, ಸಭೆಗೆ ಸಂಪೂರ್ಣ ಒಪ್ಪಿಸ್ಕೊಡೋದಾ ಬೇಡವಾ, ಇಲ್ಲ ಮತ್ತೆ ರಿಟರ್ನ್ ಆಗಲ್ವಾ, ಇಲ್ಲ ಅದೇ ಸಿಸ್ಟಮ್ನ ಫಾಲೋ ಮಾಡೋಣವಾ, ಹೀಗೆ ಸಂಪೂರ್ಣವಾಗಿ ಬಿಡ್ತಾ ಇಲ್ಲ. ಹೀಗಿದ್ರೆ ತುಂಬಾ ಕಷ್ಟ ಅಲ್ವಾ. ನಾವೇನೋ ನಿಮ್ಮನ್ನ ನೋಡಕ್ಕೆ ಹೊರನೋಟಕ್ಕೆ ನೋಡ್ಬೋದು, ಹೃದಯವನ್ನ ನೋಡೋರು ದೇವ್ರು. ದೇವ್ರ ಮುಂದೆ ಏನೋ ನಾವು ಚೌಕಾಸಿ ಮಾಡಕ್ಕಾಗಲ್ಲ ಅಲ್ವಾ. ದೇವ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಇರ್ತೀನಿ ಅಲ್ಲಿ ಇರ್ತೀನಿ, ಸ್ವಲ್ಪ ನೀವೇ ಸ್ವಲ್ಪ ನಮ್ಮನ್ನ ಕರುಣೆ ಇರ್ಲಿ, ದಯೆ ತೋರಿಸ್ಲಿ. ಬೇಡ ಮಗನೇ, ನನ್ ಕರುಣೆ ದಯೆ ಎಲ್ಲ ತೋರಿಸ್ತೀನಿ, ಆದ್ರೆ ಸಭೆ ಅಂತ ಕರೆದಾಗ ಅದಕ್ಕೆ ಆದಂತ ಕ್ವಾಲಿಫಿಕೇಶನ್ ಬೇಕು, ಅದಕ್ಕೆ ಆದಂತ ಅರ್ಹತೆ ಬೇಕು. ಅದನ್ನ ಮಾತ್ರ ನಾವು ನಿಗದಿಪಡಿಸ್ಬೇಕಂತ ದೇವ್ರೇನ್ ಮಾಡ್ತಾರೆ, ಅಂತವನ್ನ ಸೆಲೆಕ್ಷನ್ ಮಾಡ್ತಾರೆ. ಇದು ನಮ್ಮ ಮುಂದೆ ಇರುವಂತ ವಿಶ್ವಾಸ ಆಗಿರೋದ್ರಿಂದ ದೇವ್ರ ಮಕ್ಕಳು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ, ಬಾಬಿಲೋನ ಸಿಸ್ಟಮ್ನ ಬಿಟ್ಟು ಬಂದಿದ್ರು ಕೂಡ ಬಾಬಿಲೋನ ಎಲ್ಲ ವಿಷಯಗಳನ್ನ ಬಿಟ್ಟು ಕ್ರಿಸ್ತನಿಗೋಸ್ಕರ ನಾವು ಬದುಕೋದಾಗಿದ್ರೆ ಆತನ ತೋಳುಗಳು ಆತ ನಮ್ಮನ್ನ ಕಾಪಾಡಿ ಕಾಯ್ದು ನಡೆಸೋದಕ್ಕೆ ಸರ್ವಶಕ್ತನು ಕೃಪಾದಾಯಕನು ಆಗಿದೆನಂತ ವಿಷಯವನ್ನ ಮನಸ್ಸಿಟ್ಕೊಳ್ಳೋಣ. ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಮುಂದುವರೆದು ಏನಾದರೂ ಪ್ರಶ್ನೆಗಳಿದೆಯಾ ನಿಮ್ಗೆ? ಓಕೆ, ಸರಸರಿದೆ. ಹಾಗಿದ್ರೆ ನಾವು ಸಮಯ ಕೂಡ ಆಗಿದೆ, ನಾವು ಇವತ್ತಿನ ರಾತ್ರಿ ಗೀತೆಯನ್ನು ಓದಿ ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಓದಿ ಸಿಸ್ಟರ್. ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು. ವಿಮೋಚನ ಕಾಂಡ 3:12. ನಾವು ಕರ್ತನ ವಾಕ್ಯದ ಮೂಲಕ ಆತನ ಕರೆಗೆ ಗಮನ ಕೊಡುವಾಗ, ಕರ್ತನ ಕೆಲಸದ ಯಾವುದೇ ಭಾಗವನ್ನು ಸರಿಯಾಗಿ ಮಾಡಲು ಪ್ರಯತ್ನಿಸುವಾಗ, ನಮ್ಮ ಮೇಲಿನ ವಾಕ್ಯವು ಕರ್ತನ ಜನರಿಗೆ ಎಲ್ಲಾ ಸ್ಥಳದಲ್ಲಿಯೂ ಮತ್ತು ಎಲ್ಲಾ ಸಮಯದಲ್ಲಿಯೂ
ಎಷ್ಟೋ ಸ್ಫೂರ್ತಿದಾಯಕವಾಗಿದೆ. ದೇವರು ನಮ್ಮ ಪರವಾಗಿದ್ದಾರೆ ಮತ್ತು ದೇವರು ನಮ್ಮೊಂದಿಗಿದ್ದಾರೆ. ಅಂತಿಮವಾಗಿ ನಮ್ಮ ವಿರುದ್ಧವಾಗಿ ಜಯಗೊಳಿಸಲು ಯಾರಿಂದ ಸಾಧ್ಯ? ಮೋಶೆ ಮತ್ತು ಆತನ ಸೇವೆಯಲ್ಲಿ ಇದ್ದಂತಹ ವಿವಿಧ ತೊಂದರೆಗಳು, ಪರೀಕ್ಷೆಗಳು, ಕಿರಿಕಿರಿಗಳು ಮತ್ತು ನಿರಾಶೆಗಳು ನಮ್ಮೊಂದಿಗೂ ಇರಬಹುದು. ಯಾಕಂದರೆ ನಾವು ಮಣ್ಣಿನ ಪಾತ್ರೆಗಳಲ್ಲಿ ಹೊಸ ಸ್ವಭಾವದ ನಿಧಿಯನ್ನು ಹೊಂದಿದ್ದೇವೆ ಮತ್ತು ಬಲಹೀನತೆಗಳು, ಅಪೂರ್ಣತೆಗಳು, ದೂರದೃಷ್ಟಿಯ ಕೊರತೆಗಳು ಕೆಲವೊಮ್ಮೆ ಖಂಡಿತವಾಗಿಯೂ ನಮಗೆ ತೊಂದರೆಗಳು ಮತ್ತು ನಿರಾಶೆಗಳನ್ನು ಉಂಟುಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಾವು ಯಾರಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ, ನಾವು ಯಾರ ರಾಯಭಾರಿಗಳು ಮತ್ತು ಪ್ರತಿನಿಧಿಗಳು ಎಂದು ಅರಿತುಕೊಳ್ಳುವುದಕ್ಕಾಗಿ ತಿಳುವಳಿಕೆಯ ಮನೋನೇತ್ರಗಳನ್ನು ಆತನ ಕಡೆಗೆ ತಿರುಗಿಸುವುದು ನಮ್ಮ ಕರ್ತವ್ಯವಾಗಿದೆ. ಮತ್ತು ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು ಎಂಬ ಆತನ ವಾಗ್ದಾನವನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಇದರ ಅರ್ಥವೇನೆಂದರೆ ಅಂತಿಮವಾದ ಗೆಲುವು ನಮ್ಮದಾಗಿದೆ. ಬಹುಂಶ ನಮಗೆ ತಿಳಿದಲ್ಲದೆ ಮತ್ತು ನಿರೀಕ್ಷಿಸದೆ ಇರುವ ವಂಚಕ ಮಾರ್ಗಗಳ ಮೂಲಕ ಅದು ನಮಗೆ ಅನುಕೂಲಕರವಾಗುತ್ತದೆ ಮತ್ತು ನಮ್ಮ ಬೋಧಕನ ಕರ್ತನ ಮಹಿಮೆಗೆ ಕಾರಣವಾಗುತ್ತದೆ ಎಂದು ಅಂತಿಮವಾಗಿ ಸಾಬೀತುಪಡಿಸುತ್ತದೆ. ರೋಮ 20:200. ಓಕೆ, ಪರವಾಗಿಲ್ಲ ಅಷ್ಟೇ. ರೀಪ್ರಿನ್ಸ್ 29:10 ಏನು ಸಮಸ್ಯೆ ಇಲ್ಲ. ಓಕೆ, ಇರ್ಲಿ ಬಿಡಿ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಇವತ್ತಿನ ಒಂದು ರಾತ್ರಿಗಿತ್ತು ಕೂಡ ಅದೇ ಒಂದು ವಾಕ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಕೊನೆಯದಾಗಿ ಹೇಳಿದಂತ ಪೇತ್ರನಿಗೆ ಕೊಟ್ಟಂತ ಅದೇ ಒಂದು ವಿಷಯವನ್ನ ಮಾತಾಡ್ತಾ ಇದೆ. ನಿಶ್ಚಯವಾಗಿ ನಾನು ನಿನ್ನ ಸಂಗಡ ಇರುವೆನು ಅಂತ ದೇವ್ರು ನಮ್ ಜೊತೆಗಿರ್ತಾರೆ. ಖಂಡಿತವಾಗ್ಲು ಯಾರೇ ಏನೇ ಆದ್ರೂ ಕೂಡ, ಬಾಬಿಲೋನ್ ನಮಗೆ ವಿರುದ್ಧವಾಗಿದ್ರು, ಈ ಪ್ರಪಂಚದಲ್ಲಿ ಯಾರೇ ನಮಗೆ ವಿರುದ್ಧವಾಗಿದ್ರು ಅಲ್ವಾ, ನಮ್ಮ ಬಲಹೀನತೆ ಇರ್ಬೋದು, ಸೈತಾನ ಇರ್ಬೋದು, ಲೋಕವಿರ್ಬೋದು, ಯಾವುದೇ ಇದ್ರೂ ಕೂಡ ನಮ್ಗೆ ವಿರುದ್ಧವಾಗಿ ದೇವ್ರು ನಮ್ ಜೊತೆಗಿದ್ದಾರೆ. ನಂಬಿಕೆ ನಮ್ಗಿರ್ಲಿ. ಈ ಒಂದು ವಿಷಯವನ್ನ ಮೆಡಿಟೇಟ್ ಮಾಡಿ ದೇವ್ರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತಿಮ ಮಾಡೋಣ. ನಮ್ಮದಿರುವಂತಹ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತಾರೆ. ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ, ಮೋಸ್ಟ್ಲಿ ಏನೋ ಗೊತ್ತಿಲ್ಲ ಬ್ರದರ್. ಕೇಳಿಸ್ತಾ ಇದೆ ಬಸವರಾಜ್ ಬ್ರೋ. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು, ನೀತಿ ಸ್ವರೂಪನು ನಿತ್ಯ ನಿರಂತರವು ಉತ್ತಮವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಅಲ್ಪರಾದ ನಮ್ಮನ್ನ ಸ್ವಾಮಿ ತನ್ನ ಸ್ವಕೀಯ ಜನರನ್ನಾಗಿ ನಾವೆಲ್ಲ ಈ ರೀತಿ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಮಹಾಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಈ ದಿನದಲ್ಲಿ ಸ್ವಾಮಿ ಸೋದರ ಮೂಲಕ ನೀವು ಅನೇಕ ವಿಚಾರಗಳನ್ನು ನಮಗೆ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಮೀ ಘನ ಒಳ್ಳ ಆಹಾರಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ದೇವರೇ, ಈ ಸೇವಕರನ್ನ ಸ್ವಾಮಿ ನೀವು ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ, ಆರೋಗ್ಯವನ್ನ ಕೃಪೆಯೊಟ್ಟಿಗೆ ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಕುಟುಂಬವನ್ನು ನೀವು ಆಶೀರ್ವದಿಸಿರಿ. ಅಷ್ಟು ಮಾತ್ರವಲ್ಲದ ದೇವರೇ, ಇಲ್ಲಿ ತಲೆಬಾಗಿ ನೆರೆದಿರುವ ಪ್ರತಿಯೊಬ್ಬ ಸೋದರ ಸೋದರಿಯರು ನೀವು ಆಶೀರ್ವದಿಸಿರಿ. ಅವರಲ್ಲಿರುವ ನ್ಯೂನತೆಗಳನ್ನು ಸ್ವಾಮಿ ನೀಗಿಸಿ ಓಡುವ ಓಟದಲ್ಲಿ ತಿಳಿದಿರುವ ಶೋಧನೆಗಳನ್ನು ಜಯಿಸಿಕೊಳ್ಳಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸಿರುವುದಾಗಿ ನಮ್ಮ ರಕ್ಷಕನ ಒಡೆಯನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದಲ್ಲಿರುವ ಜೀವವುಳ್ಳ ತಂದೆಯೇ. ಆಮೆನ್. ಥ್ಯಾಂಕ್ ಯು Thank you, brother. Thank you, brother. Brothers and sisters, good night. ನಮಸ್ತೆ ಎಲ್ಲರಿಗೂ. ನಮಸ್ತೆ, ಥ್ಯಾಂಕ್ ಯು ಗುಡ್ ನೈಟ್. ಎಲ್ಲರಿಗೂ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ರೀ. ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಬ್ರದರ್. ನಮಸ್ಕಾರ. ಗುಡ್ ನೈಟ್. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ರೀ. ನಮಸ್ತೆ, ಗುಡ್ ನೈಟ್.